ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ನಾನು ನನ್ನ ಪತ್ನಿ ಮಕ್ಕಳು ಆರಾಧನೆಗೆಂದು ಸೇರಿ ಬಂದಿದ್ದೇವೆ. ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಆರಾಧನೆಗಾಗಿ ಸಿದ್ಧತೆಯಿಂದ ಕುಳಿತಿದ್ದು ಈವರೆಗೆ ದೇವರನ್ನು ಹಾಡಿ ಮಹಿಮೆಪಡಿಸಿದ್ದೀರೆಂದು ನಾನು ನಂಬುತ್ತೇನೆ. ಇನ್ನು ಅನೇಕ ಜನಗಳು ಇಂದು ನಡೆಯುತ್ತಿರುವಂತಹ ಈ ಆನ್ಲೈನ್ ಸಂದೇಶವನ್ನು ಕೇಳಿಸಿಕೊಳ್ಳುವವರಾಗಿ ಇಂದು ಇರಬಹುದು. ಪ್ರತಿಯೊಬ್ಬರಿಗೂ ಇದು ಆಶೀರ್ವಾದದಾಯಕವಾಗಿರುತ್ತದೆಂದು ನಾನು ನಂಬುವವನಾಗಿದ್ದೇನೆ ಮತ್ತು ಅದುವೇ ನನ್ನ ಪ್ರಾರ್ಥನೆಯಾಗಿದೆ. ಇಂದು ಒಂದು ಪ್ರಾರ್ಥನೆಯ ಮನವಿ ಕೂಡ ಇದೆ. ಈವರೆಗೆ ನಾವು ಈ ಕೊರೋನಾದಲ್ಲಿ ಬಾಧಿತರಾಗಿರುವ ಜನಗಳು ಅವರುಗಳ ಕುಟುಂಬಗಳಿಗೆ ದೇವರು ಆದರಣೆ ಕೊಡುವ ಹಾಗೆ ಸತ್ಯ ದೇವರನ್ನು ತಿಳಿದುಕೊಂಡು ಆತನ ಬಳಿಗೆ ಬೇಡಿ ಆತನು ಕೊಡುವ ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕಾಗುವ ಹಾಗೆಯೂ ಅವರ ಆತ್ಮಗಳು ರಕ್ಷಣೆ ಹೊಂದುವ ಹಾಗೆಯೂ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಒಂದು 6 ಪ್ರಾರ್ಥನಾ ಮನವಿಗಳನ್ನು ನಿಮಗೆ ಕೊಟ್ಟಿದ್ದೆವು. ನೀವು ಸತತವಾಗಿ ಪ್ರಾರ್ಥನೆ ಮಾಡುತ್ತಿರುತ್ತೀರೆಂದು ನಾನು ನಂಬುತ್ತೇನೆ. ಮಾತ್ರವಲ್ಲದೆ ಇಂದು ಒಂದು ಪ್ರಾರ್ಥನಾ ಮನವಿ ಇದೆ. ದಯವಿಟ್ಟು ಇದನ್ನು ಕೇಳಿಸಿಕೊಳ್ಳುತ್ತಿರುವ ನೀವೆಲ್ಲರೂ ಈ ಒಂದು ಪ್ರಾರ್ಥನಾ ಮನವಿಗಾಗಿ ಕೂಡ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿ ಸುಮಾರು ಈ ಹೆಗಡನಗರ ಪ್ರಾಂತ್ಯದಲ್ಲಿ 20 ವರ್ಷಗಳಿಂದ ಈ ಸೇವೆಯು ನಡೆಯುವಂತದ್ದಾಗಿದೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ನಡೆದದ್ದಲ್ಲ, ಚಿಕ್ಕ ಚಿಕ್ಕ ಪ್ರಮಾಣದಿಂದ ಅದು ನಡೆಯುತ್ತಾ ಬಂದು ಇಂದಿಗೆ ಈ ರೀತಿಯಾದ ಒಂದು ಕಟ್ಟಡವು ಮಾತ್ರವಲ್ಲದೆ ಇಲ್ಲಿ 50 ರಿಂದ 60 ಜನಗಳು ಕೂಡಿ ಬರುವಂತಹ ಒಂದು ಚಿಕ್ಕದಾದ ಕನ್ನಡ ಸಭೆಯು ನಡೆಯುತ್ತಲಿದೆ. ಈ ನಿಟ್ಟಿನಲ್ಲಿ ಕೌಟುಂಬಿಕವಾಗಿ ಕೆಲವು ಕಾರಣಾಂತರಗಳ ನಿಮಿತ್ತ ಸಭೆಯನ್ನು ಬಿಟ್ಟು ಹೋಗಬೇಕು, ಸಭೆ ನಡೆಸಬಾರದು, ಇಲ್ಲಿ ಯಾವುದೇ ಹಕ್ಕು ಬಾಧ್ಯತೆ ನಿಮಗೆ ಸಿಗುವುದಿಲ್ಲ, ಗಂಡು ಮಕ್ಕಳಿಗೆ ಏನು ಸಿಗುವುದಿಲ್ಲ, ಹೆಣ್ಣು ಮಕ್ಕಳಿಗೆ ಮಾತ್ರವೇ ಎಂಬುದಾದಂತಹ ಕೆಲವೊಂದು ಫಿರ್ಯಾದಿಗಳನ್ನ ಇಟ್ಟು ಕೆಲವಾರು ಸಮಸ್ಯೆಗಳು, ಮಾನಸಿಕ ಒತ್ತಡಗಳು ಪತ್ನಿ ಮಕ್ಕಳಿಗಾಗಲಿ ನನಗಾಗಲಿ ಈ 10 ವರ್ಷಗಳಿಂದ ಕೂಡ ಬಹಳವೇ ಉಪದ್ರವಗಳು ನಡೆದು ಹೋಗಿವೆ. ಆದರೆ ದೇವರ ಚಿತ್ತ ಏನಿದೆಯೋ ಅದು ನಡೆಯಲಿ ಎಂಬುದಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ನಿಮ್ಮ ಕೌಟುಂಬಿಕ ಪ್ರಾರ್ಥನೆಗಳಲ್ಲಿ ದಯವಿಟ್ಟು ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ಸೇವೆಗಾಗಿಯೂ ಈ ಅಲ್ಪನಾದ ನನಗಾಗಿಯೂ ನನ್ನ ಪತ್ನಿ ನನಗಿರುವ 2 ಹೆಣ್ಣು ಮಕ್ಕಳಿಗಾಗಿಯೂ ನೀವು ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಾವು ಸಂದೇಶದ ಕಡೆಗೆ ಹೋಗೋಣ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಸಂದೇಶದ ತಲೆಬರಹವು ಕ್ರಿಸ್ತನೆಂಬ ಅಸ್ಥಿವಾರ ಎಂಬುದಾಗಿ. ಲೋಕದಲ್ಲಿ ಅನೇಕ ವಿಧವಾದ ಅಸ್ಥಿವಾರಗಳಿವೆ. ಕೆಲವರು ಸಿಮೆಂಟಿನಲ್ಲಿಯೇ ಅಸ್ಥಿವಾರ ಹಾಕುತ್ತಾರೆ, ಕೆಲವರು ಕಂಬಿಗಳಿಂದಲೇ ಅಸ್ಥಿವಾರ, ಕಂಬಿ ಸಿಮೆಂಟುಗಳನ್ನು, ಜಲ್ಲಿಯನ್ನು, ಮರಳನ್ನು ಉಪಯೋಗಿಸಿ ಅಸ್ಥಿವಾರಗಳನ್ನು ಹಾಕುತ್ತಾರೆ, ಕೆಲವರು ಕಲ್ಲುಗಳಿಂದ ಅಸ್ಥಿವಾರವನ್ನು ಹಾಕುತ್ತಾರೆ, ಕೆಲವರು ಕಲ್ಲು ಮತ್ತು ಕೆಸರಿನಿಂದ ಅಸ್ಥಿವಾರವನ್ನು ಹಾಕುತ್ತಾರೆ. ಹೀಗೆ ಅನೇಕ ವಿಧವಾದ ಅಸ್ಥಿವಾರಗಳು ಲೌಕಿಕವಾಗಿ ಹೇಳುವುದಾದರೆ ಇರುವಂತದ್ದಾಗಿದೆ. ಆತ್ಮಿಕವಾಗಿ ಅಥವಾ ಮಾನಸಿಕವಾಗಿ ಎಂದು ನೋಡುವಾಗ ಕೆಲವರು ಹೆತ್ತವರ ಮೇಲೇನೆ ಹಾಕಿಕೊಂಡಿರ್ತಾರೆ, ಹೆತ್ತವರೇ ಅವರ ಅಸ್ಥಿವಾರವಾಗಿರ್ತಾರೆ, ಹೆತ್ತವರ ಮೇಲೆ ಹಾಕಿಕೊಂಡೇ ಜೀವನ ಮಾಡಿಕೊಂಡು ಹೋಗುವವರಾಗಿರ್ತಾರೆ. ಕೆಲವರು ಒಡ ಹುಟ್ಟಿದವರಿರ್ತಾರೆ, ಅಣ್ಣ ತಮ್ಮಿಂದರೋ ಅಕ್ಕ ತಂಗಿಯರೋ ಇರ್ತಾರೆ, ಅವರ ಮೇಲೆ ಹಾಕಿಕೊಂಡು ಅವರ ಮೇಲಿನ ಅಸ್ಥಿವಾರದಲ್ಲೇ ಜೀವನ ಮಾಡಿಕೊಂಡು ಹೋಗುವವರಿರ್ತಾರೆ. ಕೆಲವು ರಾಜಕಾರಣಿಗಳು, ಅವರಿಗೆ ಸ್ನೇಹಿತರಾಗಿರ್ಬೋದು ಅಥವಾ ಕುಟುಂಬದ ಕಳ್ಳು ಬಳ್ಳಿಗಳಾಗಿರಬಹುದು, ಅವರ ಮೇಲೆ ಹಾಕಿಕೊಂಡು ಆ ಅಸ್ಥಿವಾರದ ಮೇಲೆ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವವರಾಗಿರುತ್ತಾರೆ. ಹೀಗೆ ಕೆಲವಾರು ಜನಗಳು ಅವರ ಆಸ್ತಿ, ಅವರ ಸಂಪತ್ತುಗಳು, ಸಿರಿ ಸಂಪತ್ತುಗಳಲ್ಲಿ ಅವರು ನಂಬಿಕೆ ಇಟ್ಟುಕೊಂಡು ಅದರ ಮೇಲೇನೆ ಹಾಕಿಕೊಂಡು, ಕೆಲವರು ತಮ್ಮ ವಿದ್ಯಾಭ್ಯಾಸಗಳನ್ನೇ ಅಸ್ಥಿವಾರವಾಗಿಟ್ಟುಕೊಂಡು ಅದರ ಮೇಲೆ ಹಾಕಿಕೊಂಡೇ ಜೀವನ ಮಾಡುವವರಾಗಿರುತ್ತಾರೆ. ಆದರೆ ಇಂದು ನಾವು ಕರ್ತನಾದ ಯೇಸು ಕ್ರಿಸ್ತನು
ಅಸ್ತಿವಾರವಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನೆಂಬ ಅಸ್ತಿವಾರ ಎಂತಹ ಅಸ್ತಿವಾರವಾಗಿರುತ್ತದೆ? ನಾವು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಹೇಗೆ ಕಟ್ಟಲ್ಪಡುತ್ತಾ ಇದ್ದೇವೆ ಎಂಬುದರ ಕುರಿತಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದ ಕಡೆಗೆ ನಮ್ಮ ಬೈಬಲ್ನ ತಿರುಗಿಸಿಕೊಂಡ್ರಿ. ದಯವಿಟ್ಟು ಬೈಬಲ್ ಇಟ್ಟುಕೊಂಡಿರುವಂತವರು ನಿಮ್ಮ ಬೈಬಲ್ಗಳನ್ನು ತೆರೆದು ಈ ವಾಕ್ಯಗಳನ್ನು ಓದಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದಕ್ಕೆ ಸೀಮೋನ್ ಪೇತ್ರನು ಪ್ರತ್ಯುತ್ತರವಾಗಿ, ನೀನು ಕ್ರಿಸ್ತನು, ಜೀವವುಳ್ಳ ದೇವಕುಮಾರನು ಎಂದು ಹೇಳಿದನು. ಪೇತ್ರನು ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತನಾಡುವಾಗ ಎಲ್ಲಾ ಜನಗಳು ಯೇಸುವನ್ನು ಒಬ್ಬ ಪ್ರವಾದಿ ಎಂದು ತಿಳಿದಿದ್ದಾರೆ. ಇಲ್ಲಿ ವಾಕ್ಯದಲ್ಲಿ ಹಾಗೆ ಹೇಳಲ್ಪಟ್ಟಿದೆ. ಯೇಸು ಕ್ರಿಸ್ತನನ್ನು ಒಬ್ಬ ಎಲಿಯನೆಂದು ಹೇಳುತ್ತಾರೆ. ಬೇರೆಯವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಎಂದು ಹೇಳುತ್ತಾರೆ. ಹೀಗೆ ಅನೇಕರು ಅನೇಕ ವಿಧವಾದ ಅನಿಸಿಕೆಗಳನ್ನು ಯೇಸು ಕ್ರಿಸ್ತನ ವಿಷಯದಲ್ಲಿ ಮೊದಲನೇ ಶತಮಾನದಲ್ಲಿ ಇಟ್ಟುಕೊಂಡಿದ್ದರು. ಆದರೆ ಯೇಸು ಕ್ರಿಸ್ತನ್ ಕೇಳ್ತಾರೆ, ನೀವು ನನ್ನನ್ನು ಏನೆಂದು ಹೇಳುತ್ತೀರಿ ಎಂದು ಕೇಳುವಾಗ ಸೀಮೋನ್ ಪೇತ್ರನು ಅದಕ್ಕೆ ಪ್ರತ್ಯುತ್ತರವಾಗಿ, ನೀನು ಕ್ರಿಸ್ತನು, ಜೀವವುಳ್ಳ ದೇವರ ಕುಮಾರನು ಎಂದು ಹೇಳಿದನು. ನೀನು ಕ್ರಿಸ್ತನು, ಜೀವವುಳ್ಳ ದೇವರ ಕುಮಾರನು ಎಂದು ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನು ಮುಂದಕ್ಕೆ ವಾಕ್ಯ ಬೋಧನೆಯನ್ನು, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುತ್ತಲಿದ್ದಾನೆ. 17ನೇ ವಚನ, ಆಗ ಯೇಸು ಪ್ರತ್ಯುತ್ತರವಾಗಿ ಅವನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಯಾಕೆಂದರೆ ರಕ್ತ ಮಾಂಸವಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ಅದನ್ನು ನಿನಗೆ ಪ್ರಕಟಿಸಿದನು ಎಂದು ಹೇಳಿದನು. 18ನೇ ವಚನ, ನಾನು ಸಹ ನಿನಗೆ ಹೇಳುವುದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ನರಕದ ದ್ವಾರಗಳು ಅದನ್ನು ಜಯಿಸಲಾರವು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿ. ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನು ನೋಡಿ ಹೇಳುತ್ತಲಿದ್ದಾನೆ, ನೀನು ಪೇತ್ರನು ಎಂಬುದಾಗಿ ಹೇಳುವಾಗ ಇದು ಗ್ರೀಕ್ ಭಾಷೆಯ ಪ್ರಕಾರದಲ್ಲಿ ತರ್ಜುಮಿಸಲಾಗಿರುವ ಪದವಾಗಿದೆ. ಗ್ರೀಕ್ ಭಾಷೆಯಲ್ಲಿ ಪೆತ್ರೋಸ್ ಅಂತ ಹೇಳಲ್ಪಟ್ಟಿರುವ ಪದವಾಗಿದೆ. ಪೆತ್ರೋಸ್ ಅಂತ ಹೇಳಿದ್ರೆ ಕಲ್ಲು ಎಂಬುದಾಗಿ ಅರ್ಥ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿರುವುದು ಏನಂದ್ರೆ, ನೀನು ಕಲ್ಲು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಯಾವ ಬಂಡೆಯ ಮೇಲೆ? ಅನೇಕರ ಆಲೋಚನೆಯಲ್ಲಿ ಪೇತ್ರನೆಂಬ ಬಂಡೆ ಮೇಲೆ ಅಂತ ಯೇಸು ಕ್ರಿಸ್ತನು ಹೇಳಿದ್ರಂತ. ಆದ್ರೆ ಪೆತ್ರೋಸ್ ಎಂಬ ಪದವೇ ಏನಾಗಿರ್ತದೆ ಅಂದ್ರೆ ಕಲ್ಲು ಎಂದಾಗಿರ್ತದೆ ಬಿಟ್ರೆ ಅದು ಬಂಡೆ ಎಂಬುದಾಗಿ ಆಗಿರುತ್ತಿಲ್ಲ. ಹೀಗಿರುವಲ್ಲಿ ನೀನು ಪೇತ್ರನು, ಈ ಬಂಡೆಯ ಮೇಲೆ ಎಂಬುದಾಗಿ ತನ್ನನ್ನು ತೋರಿಸಿ, ಈ ಬಂಡೆಯಾಗಿರುವ ನನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದೆ. ಹಾಗಾದರೆ ಸಭೆಯು ಯಾರ ಮೇಲೆ ಹಾಕಿಕೊಂಡಿರತಕ್ಕದ್ದು? ಕರ್ತನಾದ ಯೇಸು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆಯೇ ಹಾಕಿಕೊಂಡಿರತಕ್ಕದ್ದು. ಕರ್ತನಾದ ಯೇಸು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಹಾಕಿಕೊಂಡಿರುವ ಸಭೆಯು ಎಂದಿಗೂ ಬಿದ್ದು ಹೋಗಲಾರದು. ನರಕದ ದ್ವಾರಗಳು ಅದನ್ನು ಜಯಿಸಲಾರದು. ಯಾಕೆಂದರೆ ಈ ಲೋಕದ ಶಕ್ತಿಗಳದನ್ನು ಜಯಿಸಲಾರದು. ಯಾಕೆಂದರೆ ಸಭೆ ಎಂಬುದು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟದ್ದಾಗಿರುತ್ತದೆ. ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಟ್ಟದ್ದಾಗಿರುತ್ತದೆ. ಒಂದು ವೇಳೆ ಕಲ್ಲಿನ ಮೇಲೆ ಕಟ್ಟಲ್ಪಟ್ಟಿದ್ದಾಗಿದ್ದರೆ, ಅಂದ್ರೆ ಪೇತ್ರನ ಮೇಲೆ ಕಟ್ಟಲ್ಪಟ್ಟಿದ್ದಾಗಿದ್ದರೆ ಆ ಸಭೆ ಬೀಳುತ್ತಿತ್ತೇನೋ. ಆದ್ರೆ ಕರ್ತನಾದ ಯೇಸು ಎಂಬ ಬಂಡೆಯ ಮೇಲೆ ಒಂದು ಸಭೆ ಕಟ್ಟಲ್ಪಟ್ಟಿರುವಾಗ ಯೇಸು ಕ್ರಿಸ್ತನ ನನ್ನ ಸಭೆಯನ್ನು ಎಂಬುದಾಗಿ ಅಲ್ಲಿ ಬಳಸಿದ್ದ. ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಆತನ ಸಭೆಯನ್ನು ಬಂಡೆಯಾಗಿರುವ ಆತನ ಮೇಲೆ ಕಟ್ಟುವವನಾಗಿದ್ದ. ನನ್ನನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯೇ,
ನೀವುಗಳಾಗಲಿ ನಾನಾಗಲಿ ಯಾರ ಮೇಲೆ, ಯಾವುದರ ಮೇಲೆ ಕಟ್ಟಲ್ಪಟ್ಟಂತಹ ಜನಗಳಾಗಿದ್ದೇವೆ? ನಾವು ಯಾವುದರ ಮೇಲೆ ಆತುಕೊಂಡಿದ್ದೇವೆ? ನಮ್ಮ ಮನಸ್ಸು ಯಾವುದರ ಮೇಲೆ ನಂಬಿಕೆ ಇಟ್ಟುಕೊಂಡಿದೆ? ನೀನು ಯೇಸು ಕ್ರಿಸ್ತನ ಸಭೆಯ ಸದಸ್ಯಳೇನ ಆಗಿರುವುದಾದ್ರೆ, ಆತನು ತನ್ನ ಸಭೆಯನ್ನು ಬಂಡೆಯಾಗಿರುವ ಆತನ ಮೇಲೆ ಕಟ್ಟಿರುವಾಗ ನರಕದ ದ್ವಾರಗಳು ಅದನ್ನು ಜಯಿಸಲಾರವು. ಅದರೊಂದಿಗೆ ಒಂದು ವಾಗ್ದಾನ ಇದೆ, ಒಂದು ಆಶೀರ್ವಾದವಿದೆ. ನರಕದ ದ್ವಾರಗಳು ಅದನ್ನು ಜಯಿಸಲಾರವು. ನರಕದ ದ್ವಾರಗಳು ನಿನ್ನನ್ನು ಜಯಿಸಲಾರ. ನೀನು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವ ಸಭೆಯಾಗಿದ್ದಿ, ಸಭೆಯ ಸದಸ್ಯತ್ವನಾಗಿದ್ದಿ. ನೀನು ನರಕದ ದ್ವಾರಗಳು ಜಯಿಸಲಾರ. ಒಂದು ವೇಳೆ ನೀನು ಬೇರೆ ಯಾವುದರ ಮೇಲಾದರೂ ಕಟ್ಟಲ್ಪಟ್ಟಿದ್ದಾದ್ರೆ, ಬೇರೆ ನೀನು ಸೋಲುತ್ತಿ. ಹೌದಾದರೂ ನೀನು ಕ್ರಿಸ್ತ ಯೇಸುವಿನ ಮೇಲೆ ಕಟ್ಟಲ್ಪಟ್ಟಿದ್ದಾದರೆ ಖಂಡಿತವಾಗಿ ನಿನ್ನನ್ನು ನರಕದ ದ್ವಾರಗಳು ಸೋಲಿಸಲಾರ. ಆಮೇಲೆ ಈ ಸಮಯದಲ್ಲಿ ಈ ಒಂದು ಸಭೆ ಎಂಬ ಪದ ಇಲ್ಲಿ ಪ್ರಾರಂಭವಾಗುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಸಭೆ ಎಂಬುದನ್ನು ಇಲ್ಲಿ ಪ್ರಕಟಪಡಿಸಿದ್ದಾರೆ. ಆ ಪದವನ್ನು, ಈ ಪದವು ಗ್ರೀಕ್ ಭಾಷೆಯಲ್ಲಿ ಎಕ್ಲೇಶಿಯಾ ಎಂಬುದಾಗಿ ಹೇಳುವಂತ ಒಂದು ಪದದಿಂದ ಇದು ತರ್ಜುಮೆ ಮಾಡಲ್ಪಟ್ಟದ್ದಾಗಿದೆ. ಎಕ್ಲೇಶಿಯಾ ಎಂದು ಹೇಳಿದರೆ, ಇಲ್ಲಿ ನಾವು ಸಭೆ ಎಂದು ಹೇಳುವಾಗ ವಿಧಾನಸಭೆ, ರಾಜ್ಯಸಭೆ, ಲೋಕಸಭೆ, ಈ ರೀತಿಯಾಗಿ ಅನೇಕ ವಿಧವಾದ ಸಭೆಗಳಿವೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಸಭೆ ಎಂಬ ಪದ ಆ ತರದಾದ ಸಭೆಗಳಿಗೆ ಸಂಬಂಧಪಟ್ಟದ್ದಲ್ಲ. ಇಲ್ಲಿ ಬರೆಯಲ್ಪಟ್ಟಿರುವ ಪದದ ವಿಷಯ ಏನಾಗಿದೆ ಅಂದ್ರೆ, ಎಕ್ಲೇಶಿಯಾ ಎಂದು ಹೇಳಲ್ಪಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಿರುವ ಹೊರಗೆ ಕರೆಯಲ್ಪಟ್ಟವರು ಎಂಬುದಾಗಿ ಅದರ ಅರ್ಥ. ಹೊರಗೆ ಕರೆಯಲ್ಪಟ್ಟ, ಎಲ್ಲಿಂದ ಹೊರಗೆ ಕರೆಯಲ್ಪಟ್ಟವರು? ಪಾಪದ ಬಂಧನದಿಂದ, ಶಾಪಗಳಿಂದ, ಅಕ್ರಮಗಳಿಂದ, ಅವಿಧೇಯತೆಗಳಿಂದ ಹೊರಗೆ ಬನ್ನಿರಿ, ನನ್ನನ್ನು ಸೇವಿಸಿರಿ, ನನ್ನನ್ನು ನಂಬಿ ನಿಮ್ಮ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಕರ್ತ ಯೇಸು ಕರೆಯುವಿಕೆಗೆ ಹೋಗೊಟ್ಟು ಹೊರ ಬಂದಿರುವ ಜನರಿಗೆ ಎಕ್ಲೇಶಿಯಾ ಎಂಬುದಾದ ಪದವನ್ನು ಇಲ್ಲಿ ಉಪಯೋಗಿಸಲಾಗಿದೆ. ಯೇಸು ಕ್ರಿಸ್ತನು ನನ್ನ ಸಭೆಯನ್ನು ಎಂಬುದಾಗಿ ಅದಕ್ಕೆ ಹೇಳ್ತಾರೆ. ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟಾಗ ಒಂದು ಗುಂಪು ಜನ ಯೇಸು ಕ್ರಿಸ್ತನ ಕಡೆಗೆ ಗುಂಪಾಗಿ ಬರುವಾಗ, ಇದು ನನ್ನ ಸಭೆ, ನನ್ನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾನು ನಿರ್ಧರಿಸಿದ ಸಮಯದಲ್ಲಿ, ನಾನು ಏರ್ಪಡಿಸಿರುವ ಸ್ಥಳಕ್ಕೆ ನನ್ನೊಂದಿಗೆ ಇರುವುದಕ್ಕಾಗಿ ಬಂದಿರುವ ಇದು ನನ್ನ ಸಭೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. ಹಾಗೆ ಕ್ರಿಸ್ತನ ಕರೆಗೆ ಹೋಗೊಟ್ಟು ಬರುವಂತಹ ಜನಗಳಿಗೆ ಆತನು ತಾನೇ ಅಸ್ತಿವಾರವಾಗಿದ್ದುಕೊಂಡು ತನ್ನ ಮೇಲೆ ಆ ಸಭೆಯನ್ನು ಕಟ್ಟುವವನಾಗಿದ್ದ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಆತನಲ್ಲಿ ನೀವು ಸಹ ಆತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವಂತೆ ಒಟ್ಟಾಗಿ ಕರೆಯಲ್ಪಡುತ್ತಾ ಇದ್ದೀರಿ. ಆತನಲ್ಲಿ ನೀವು ಸಹ ಆತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವಂತೆ ಒಟ್ಟಾಗಿ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪೌಲನ ಮೂಲಕವಾಗಿ ಪವಿತ್ರಾತ್ಮನು ಬರೆಯಿಸಿ ತಿಳಿಸಿದ್ದ. ಯೇಸು ಕ್ರಿಸ್ತನೇ ಅಸ್ತಿವಾರ, ಸಭೆಯು ಆತನ ಮೇಲೆ ಕಟ್ಟಲ್ಪಟ್ಟಿದೆ. ಆತನು ಹೇಳುತ್ತಾನೆ, ನನ್ನ ಸಭೆಯನ್ನು ನಾನು ಈ ಬಂಡೆಯ ಮೇಲೆ ಕಟ್ಟುತ್ತೇನೆ ಎಂಬುದಾಗಿ. ಕಟ್ಟುತ್ತೇನೆ ಎಂದು ಹೇಳಿದಾಗ ಇಲ್ಲಿ ವಾಕ್ಯ ಹೇಳುತ್ತದೆ,
ಆತನಲ್ಲಿ ನೀವು ಸಹ ಎಂದು ಹೇಳುವಾಗ ಯಾರ್ಯಾರು ದೇವರ ವಾಕ್ಯಕ್ಕೆ ಹೋಗೊಟ್ಟು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಆತನು ನನ್ನ ಪಾಪಗಳಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಹೂಣಲ್ಪಟ್ಟು ತಿರುಗಿ ಮೃತ್ಯುವನ್ನು ಜಯಿಸಿ ಎದ್ದು ಬಂದಿದ್ದಾನೆ. ನನ್ನ ಪಾಪಗಳ ನಿಮಿತ್ತ ನಾನು ಸಾಯಬೇಕಾಗಿತ್ತು, ನಾನು ದಂಡನೆಗೆ ಗುರಿಯಾಗಬೇಕಾಗಿತ್ತು. ನನಗೆ ಬದಲಾಗಿ ನನ್ನ ಸೃಷ್ಟಿಕರ್ತನಾದ ಒಡೆಯನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ತಾನು ದಂಡನೆಗೆ ಗುರಿಯಾಗಿದ್ದಾನೆ. ತಾನು ಶಿಕ್ಷೆಯನ್ನು, ನನ್ನ ಮೇಲೆ ಬರಬೇಕಾಗಿದ್ದ ಶಿಕ್ಷೆಯನ್ನು ಆತನು ಹೊತ್ತು ತೀರಿಸಿದ್ದಾನೆ. ಆದ್ದರಿಂದ ಇನ್ನು ನಾನು ಪಾಪ ಮಾಡಕೂಡದೆಂಬುದಾಗಿ ತನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡಿರುವ ಜನಗಳ ಕುರಿತು ನೀವು ಸಹ ಆತನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವಂತೆ ಒಟ್ಟಾಗಿ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾರೆ. ನೀವುಗಳಾಗಲಿ ನಾನಾಗಲಿ ನಾವು ಒಟ್ಟಾಗಿ ಕಟ್ಟಲ್ಪಡುತ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಅಸ್ಥಿವಾರವಾಗಿದ್ದುಕೊಂಡು ನಮ್ಮನ್ನು ಆತನ ಮೇಲೆ ಕಟ್ಟಿದ್ದಾನೆ. ಇದರಲ್ಲಿ ನಾವು ನಮ್ಮ ಗುಣಲಕ್ಷಣಗಳು, ನಮ್ಮ ಜನ್ಮ ಸ್ವಭಾವಗಳು, ನಮ್ಮ ಕ್ರಿಯೆಯಲ್ಲಿ ಮಾಡುವ ಪಾಪಗಳು, ಅಕ್ರಮಗಳು, ಅವಿಧೇಯತೆಗಳು ಇವುಗಳೆಲ್ಲವನ್ನು ಬಿಟ್ಟು ಪರಿಶುದ್ಧತೆ, ಪವಿತ್ರತೆ, ನೀತಿ, ನ್ಯಾಯ, ಧರ್ಮ, ದೇವರ ವಾಕ್ಯ, ದೇವರ ಚಿತ್ತ, ದೇವರ ಯೋಜನೆ ಇದರ ಕಡೆಗೆ ನಮ್ಮನ್ನು ತಿರುಗಿಸಿಕೊಳ್ಳುವರಾಗಿ ದೇವರ ವಾಕ್ಯಕ್ಕನುಸಾರ ಮುಂದೆ 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 ಸಾಗುವಾಗ ನಾವು ಒಟ್ಟಾಗಿ ಕಟ್ಟಲ್ಪಡುತ್ತಾ ಇದ್ದೇವೆ. ಪೂರ್ತಿಯಾಗಿ ಕಟ್ಟಲ್ಪಟ್ಟ ಮೇಲೆ ಆ ಮನೆ ಬರಿದಾಗಿರಲಾರದು. ನಾವು ಕಟ್ಟಲ್ಪಡುತ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಎಫೆಸದವರಿಗೆ ಬರೆದಂತಹ ಇದೇ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 25ರಿಂದ 27ನೇ ವಚನದವರೆಗೆ ನೋಡೋಣ್ರಿ. ಪುರುಷರೇ, ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಯಾಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಆತನು ಅದನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡಿದ್ದಲ್ಲದೆ ಅದನ್ನು ಕಳಂಕ, ಸುಕ್ಕು ಇಂಥದ್ದು ಯಾವುದೂ ಇಲ್ಲದೆ ಪರಿಶುದ್ಧವೂ ದೋಷವಿಲ್ಲದೂ ಆಗಿರುವ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ದೇವರ ವಾಕ್ಯವು ಹೇಳುತ್ತದೆ ಇಲ್ಲಿ ಈ ಎಫೆಸದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 22ನೇ ವಚನದಿಂದ ಮುಂದೆ ಓದುವುದಾದ್ರೆ, ಒಬ್ಬ ಪತಿಯು ಒಂದು ಪತ್ನಿಯು ಹೇಗೆ ಇರಬೇಕು, ಪತಿಗೆ ಪತ್ನಿ ಹೇಗಿರಬೇಕು, ಪತ್ನಿಗೆ ಪತಿ ಹೇಗಿರಬೇಕು ಎಂಬುದರ ಕುರಿತಾಗಿ ಹಿತೋಪದೇಶ ಕೊಡಲ್ಪಡುತ್ತಾ ಇದೆ. ಕೊಡಲ್ಪಡುತ್ತಾ ಮುಂದೆ ಬರುವಾಗ ಪುರುಷರಿಗೆ ಬುದ್ಧಿ ಮಾತನ್ನು ಹೇಳುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪುರುಷರೇ ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ನಾವು ಪುರುಷರಾಗಿ ನಾವು ಏನ್ ಮಾಡ್ಬೇಕಂತೀರಿ? ನಮಗೆ ಕೊಡಲ್ಪಟ್ಟಿರುವ ನಮ್ಮ ನಮ್ಮ ಹೆಂಡತಿಯನ್ನು, ನನಗಿರುವ ನನ್ನ ಹೆಂಡತಿಯನ್ನು, ಅವರವರಿಗೆ ಕೊಡಲ್ಪಟ್ಟಿರುವ ಅವರವರಿಗೆ ಸ್ವಾಸ್ಥ್ಯವಾಗಿರುವಂತಹ ಅವರವರ ಪತ್ನಿಯನ್ನು ಅವರವರು ಪ್ರೀತಿಸಬೇಕೆಂಬುದಾಗಿ. ಹೊಡೆಯುವುದು, ಬಡಿಯುವುದು, ತುಚ್ಛವಾಗಿ ಮಾತನಾಡುವಂಥದ್ದು, ಅವರುಗಳನ್ನು ಮನೆಯಿಂದ ಹೊರ ಹಾಕುವಂಥದ್ದು, ವರದಕ್ಷಿಣೆ ಎಂಬುದಾಗಿ ಚಿತ್ರಹಿಂಸೆ ಕೊಡುವಂಥದ್ದು, ಅಥವಾ ಅವರಿಗೆ ಮಾನಸಿಕ ಒತ್ತಡಗಳನ್ನು ಕೊಟ್ಟು ಮಾನಸಿಕ ಹಿಂಸೆಗೆ ಒಳಪಡಿಸೋದು, ಇದಕ್ಕಾಗಿ ದೇವರು ನಮಗೆ ಪತ್ನಿಯನ್ನು ಕೊಡಲಿಲ್ಲ. ಜ್ಞಾನವುಳ್ಳ ಸ್ತ್ರೀಯು ದೇವರಿಂದ ನಮಗೆ ಸಿಗುವಂತಹ ಒಂದು ಆಶೀರ್ವಾದವೇ. ಪತ್ನಿಯನ್ನು ಕಂಡುಕೊಳ್ಳುವವನು ಒಳ್ಳೆಯದನ್ನು ಕಂಡುಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ಜ್ಞಾನೋಕ್ತಿಯ ಪುಸ್ತಕದಲ್ಲಿ ನೋಡುವಾಗ ಒಂದು ಪತ್ನಿಯನ್ನು ಕಂಡುಕೊಂಡ ಪುರುಷನು ಕೆಟ್ಟದ್ದನ್ನು ಪಡೆದುಕೊಳ್ಳಲಿಲ್ಲ, ಅವನು ಒಳ್ಳೆಯದನ್ನು ಪಡೆದುಕೊಂಡಿದ್ದಾನೆ. ಹೇಗೆ ಎಂದು ನೋಡುವಾಗ ದೇವರ ವಾಕ್ಯದಲ್ಲಿ ಪ್ರಧಾನವಾಗಿ ಈ ಲೋಕದಲ್ಲಿ ಮಾನವನನ್ನು ಸೃಷ್ಟಿ ಮಾಡಿದಾಗ, ಆದಾಮನನ್ನು ಸೃಷ್ಟಿ ಮಾಡಿದಾಗ ದೇವರು
ಅವನಿಗೆ ತಕ್ಕ ಸಹಕಾರಿಯನ್ನು ರೂಪಿಸುವಾತನಾಗಿದ್ದಾನೆ. ಅದಕ್ಕಾಗಿ ಆದಾಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಲುಬುಗಳಲ್ಲಿ ಒಂದು ಎಲುಬನ್ನು ತೆಗೆದು ಅದನ್ನು ಸ್ತ್ರೀಯಾಗ ಮಾಡಿ ನಂತರದಲ್ಲಿ ಅವನನ್ನು ತಟ್ಟಿ ಎಬ್ಬಿಸಿ ಈಗೋ ನಿನಗೆ ಸಹಕರಿಸುವ ಒಂದು ಸಹಕಾರಿ ಎಂಬುದಾಗಿ ಕೊಟ್ಟಿದ್ದಾನೆ. ಅದನ್ನು ವಾಕ್ಯದಲ್ಲಿ ನಾವು ಓದಿದ್ದೇವೆ. ಅನೇಕ ಸಾರಿ ಸಭೆಗಳಲ್ಲಿ ವಾಕ್ಯ ಕೇಳಿರ್ತೇವೆ. ಇಮ್ಯಾನ್ಯುಯಲ್ ಪ್ರಾರ್ಥನಾ ಅನೇಕ ಸಾರಿ ಅದನ್ನ ಬೋಧನೆಯಲ್ಲಿ ನೀವು ಕೇಳಿಸಿಕೊಂಡಿರ್ತೀರಿ. ಕೇಳಿಸಿಕೊಳ್ಳದಿರುವವರಿಗೆ ಇದು ಬಹಳ ಸ್ವಾರಸ್ಯವಾದಂತಹ ಒಂದು ವಿಷಯವೇ ಹೌದಾಗಿ. ಪತ್ನಿಯನ್ನು ದೇವರು ಪುರುಷನಿಗೆ ಯಾಕೆ ಕೊಟ್ಟಿದ್ದಾರಂದ್ರೆ, ಪುರುಷನು ಒಬ್ಬನೇ ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಆತನು ಗ್ರಹಿಸಿ, ಮನುಷ್ಯನು ಒಂಟಿಗನಾಗಿರೋದು ಒಳ್ಳೆಯದಲ್ಲ, ಅವನು ಒಂಟಿಯಾಗಿ ತನ್ನ ಜೀವನವನ್ನು ಯಶಸ್ವಿಯಾಗಿ ಸಾಗಿಸುವುದು ಬಹಳ ಕಷ್ಟಕರ. ಹಾಗಿರುವುದರಿಂದ ಅವನಿಗೆ ಸಹಕರಿಸುವುದಕ್ಕೆ ಒಬ್ಬ ಸಹಕಾರಿಯನ್ನು ಕೊಟ್ಟರೆ ಜೀವನದ ಯಾತ್ರೆಯನ್ನು ಶಾಂತಿ, ಸಮಾಧಾನ, ಸೌಹಾರ್ದತೆಯಲ್ಲಿ ಹಗುರವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಲಿ ಎಂಬುದಕ್ಕಾಗಿ ಪತ್ನಿಯನ್ನು ಕೊಟ್ಟಿದ್ದಾರೆ. ಸರಿ, ಇಲ್ಲಿ ಪುರುಷರಿಗೆ ಈ ಮಾತು ಹೇಳಲ್ಪಟ್ಟಿದೆ, ಪುರುಷರೇ ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಹಾಗಾದ್ರೆ ಸ್ತ್ರೀಯರಿಗೆ ದೇವರ ವಾಕ್ಯ ಏನ್ ಹೇಳ್ತದೆ? 22ನೇ ವಚನದಲ್ಲಿ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಸ್ತ್ರೀಯರು ಅಂದ್ರೆ ಪತ್ನಿಯಾದವಳು ಪತಿಗೆ ಎಷ್ಟರವರೆಗೆ ಅಧೀನಳಾಗಿರಬೇಕೆಂದರೆ, ಕರ್ತನಿಗೆ ಅಂದ್ರೆ ದೇವರಿಗೆ ಹೇಗೆ ಅಧೀನವಾಗಿರುತ್ತೀಯೋ ನೀವು ಕರ್ತನಿಗೆ ಹೇಗೋ ಹಾಗೆಯೇ ಎಂದು ಹೇಳಲ್ಪಟ್ಟಿದೆ. ದೇವರಿಗೆ ಎಷ್ಟು ಭಯಭಕ್ತಿ ಉಳ್ಳವಳಾಗಿ ಾಗಿರುವುದಕ್ಕೆ, ದೇವರ ಮಾತಿಗೆ ಭಯಪಡುವವಳಾಗಿ, ದೇವರ ಮಾತನ್ನು ಗೌರವಿಸುವವಳಾಗಿ, ದೇವರಿಗೆ ಅಧೀನದಲ್ಲಿ ಇರಲಿಕ್ಕೆ ಬಯಸುತ್ತೀಯೋ ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ ಎಂಬುದಾಗಿ ಸ್ತ್ರೀಗೆ ದೇವರ ವಾಕ್ಯವು ಎಚ್ಚರಿಸುತ್ತದೆ. ಇಂದು ಸ್ತ್ರೀ ಪುರುಷರಲ್ಲಂದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ಈ ಒಂದು ವಾಕ್ಯಕ್ಕನುಸಾರ ಜೀವನ ಕಟ್ಟಲ್ಪಡದೆ ಹೋಗಿರುವುದರಿಂದ ಅದೆಷ್ಟೋ ಕುಟುಂಬಗಳು ಮುರಿದು ಬಿದ್ದದ್ದಾಗಿ. ಕೆಲವರ ಕುಟುಂಬಗಳಂತೂ ಗಂಡ ಹೆಂಡತಿ ಇದ್ದ ಹಾಗೆ ಇರ್ತಾರ, ಆದರೆ ಅವರು ಸಂತೋಷವಾಗಿ ಜೀವನ ಮಾಡಲಿಕ್ಕೆ ಆಗುತ್ತಿಲ್ಲ. ಅವರು ಜೀವನ ಮಾಡುತ್ತಿಲ್ಲ. ಬರೀ ಜಗಳಗಳು, ಕಚ್ಚಾಟಗಳು, ನಾನಾ ನೀನ, ನಾನು ನಿನಗೆ ಯಾಕೆ ಅಧೀನವಾಗಿರ್ಬೇಕು, ನಾನು ಯಾಕೆ ನಿನ್ನನ್ನು ಪ್ರೀತಿಸಬೇಕು. ಎಷ್ಟೋ ಹೋರಾಟಗಳು ಇವತ್ತು ನ್ಯಾಯಾಲಯಗಳಲ್ಲಿ, ಎಷ್ಟೋ ಡಿವೋರ್ಸ್ ಕೇಸುಗಳು, ವಿವಾಹ ವಿಚ್ಛೇದನಗಳು. ಯಾಕೆ ಗೊತ್ತ್ರಿ? ಈ ವಾಕ್ಯದ ಪ್ರಕಾರ ಅವರ ಜೀವನವನ್ನು ಕಟ್ಟಿಕೊಳ್ಳದೆ ಹೋದ್ದರಿಂದ. ಸ್ತ್ರೀ ಆದವಳು ತನ್ನ ಪತಿಗೆ ತನ್ನನ್ನು ಪೂರ್ತಿಯಾಗಿ ಒಪ್ಪಿಸಿಕೊಟ್ಟು ದೇವರಿಗೆ ಹೇಗೆ ಅಧೀನಳಾಗಿರುತ್ತಾಳೋ ಹಾಗೆಯೇ ತನ್ನ ಗಂಡನಿಗೆ ಅಧೀನಳಾಗಿ ಇರುತ್ತೇನೆಂಬುದಾಗಿ ಒಪ್ಪಿಸಿಕೊಡದೆ ಹೋದ್ದರಿಂದಲೂ ಪುರುಷರು ಸ್ತ್ರೀ ಆದವಳು ನನಗೆ ಸಹಕರಿಸುವುದಕ್ಕೆ ಕೊಟ್ಟ ಸಹಕಾರಿಯಾಗಿದ್ದಾಳೆ ಎಂಬುದನ್ನು ಗ್ರಹಿಸಿಕೊಂಡು ನನ್ನ ಜೀವನವನ್ನು ಸಾಗಿಸುವುದಕ್ಕೆ ನನ್ನ ಜೊತೆಗಾತಿಯಾಗಿ, ನನ್ನ ಸಂಗಾತಿಯಾಗಿ, ನನ್ನ ಕಷ್ಟ ಸುಖಗಳಲ್ಲಿ ಸಹಭಾಗಿಯಾಗಿರುವುದಕ್ಕಾಗಿ ದೇವರು ಕೊಟ್ಟಿರುವ ಆಶೀರ್ವಾದ ಎಂಬುದಾಗಿ ಗ್ರಹಿಸಿಕೊಳ್ಳದೆ, ಪ್ರೀತಿಸದೆ ಅವರನ್ನು ಗುಲಾಮರನ್ನಾಗಿ ನಡೆಸುವುದರ ನಿಮಿತ್ತವಾಗಿಯೂ ಎಷ್ಟೋ ಕುಟುಂಬಗಳು ನಾಶವಾಗಿ ಹೋಗಿವೆ. ಸರಿ, ಇದನ್ನು ಪತಿ ಪತ್ನಿಗೆ ದೇವರು ತಿಳಿಸಿದ್ದಾರೆ. ಅದರ ನಂತರದಲ್ಲಿ ಕ್ರಿಸ್ತನು ತನ್ನನ್ನು ಏನಾಗಿ ಮಾಡಿಕೊಂಡಿದ್ದಾನೆ ಎಂಬುದರ ಕುರಿತು ಮಾತನಾಡುವ ವಾಕ್ಯ ಭಾಗವು ಇಲ್ಲಿದೆ. 25ನೇ ವಚನದಲ್ಲಿ, ಪುರುಷರೇ ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಯಾಕೆಂದರೆ ಕ್ರಿಸ್ತನು ಸಹ ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಸಭೆಗಾಗಿ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದಾನೆ. ಯಾಕೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದಾನೆ? ಸಭೆಯನ್ನು ಪ್ರೀತಿಸಿದ್ದರ ಮೇರೆಗೆ, ಸಭೆಯ ಮೇಲೆ ಆತನಿಗಿದ್ದ ಪ್ರೀತಿಯ ನಿಮಿತ್ತವಾಗಿ ತನ್ನನ್ನು ತಾನೇ ಸಭೆಗೆಂದು ಒಪ್ಪಿಸಿಕೊಟ್ಟಿದ್ದಾನೆ. 26ನೇ ವಚನ, ಆತನು ಅದನ್ನು
ವಾಕ್ಯವೆಂಬ ನೀರಿನಿಂದ ತೊಳೆದು. ಬ್ಯಾಪ್ಟಿಸ್ಮದ ನೀರಿನಿಂದ ತೊಳೆದಲ್ರಿ. ಕರ್ತನಾದ ಯೇಸು ಕ್ರಿಸ್ತನು ಸಭೆ ಎಂಬುದನ್ನು, ಅಂದ್ರೆ ಕ್ರಿಸ್ತನ ಸ್ವರಕ್ಕೆ ಹೋಗೊಟ್ಟು ಹೊರ ಬಂದಂತಹ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತೇನೆಂಬುದಾಗಿ ಯೇಸು ಕ್ರಿಸ್ತನ ಸ್ವರಕ್ಕೆ ಹೋಗೊಟ್ಟು ಹೊರ ಬಂದಿರುವಂತಹ ಆ ಗುಂಪು ಜನರು, ಅವರನ್ನೇ ಸಭೆ ಎಂದು ಕರೆಯಲ್ಪಟ್ಟಿದೆ. ಆ ಸಭೆಯನ್ನು ಯಾವುದರಿಂದ ತೊಳೆತಾನಂತೂ ವಾಕ್ಯವೆಂಬ ನೀರಿನಿಂದ ತೊಳೆದು. ಬ್ಯಾಪ್ಟಿಸ್ಮದ ನೀರು ಯಾರ ಪಾಪಗಳನ್ನು ತೊಳೆಯಲಾರದು, ಯಾರನ್ನು ಪಾಪದಿಂದ. ಆದರೆ ವಾಕ್ಯವು ಒಬ್ಬ ಮನುಷ್ಯನ ಹೃದಯವನ್ನು ಶುದ್ಧೀಕರಿಸುವಂತದ್ದಾಗಿದೆ. ಒಬ್ಬ ಮನುಷ್ಯನ ಪಾಪದ ಅರಿವನ್ನು ಅವನಿಗೆ ಹುಟ್ಟಿಸುವಂತದ್ದಾಗಿದೆ. ಒಬ್ಬ ಮನುಷ್ಯನನ್ನು ಸತ್ಯದ ಕಡೆಗೆ ನಡೆಯುವುದಕ್ಕೆ ಮಾರ್ಗದರ್ಶನ, ಒಬ್ಬ ಮನುಷ್ಯನಿಗೆ ದೇವರ ನೀತಿ ಏನು, ದೇವರ ಕೊಡುವಂತದ್ದಾಗಿದೆ. ಈ ವಾಕ್ಯದಿಂದ, ವಾಕ್ಯವೆಂಬ ನೀರಿನಿಂದ ತೊಳೆದು ಪ್ರತಿಷ್ಠಿಸಿ ಶುದ್ಧ ಮಾಡಿದ್ದಲ್ಲದೆ ಅದನ್ನು ಕಳಂಕ, ಸುಕ್ಕು ಇಂಥದ್ದು ಯಾವುದೂ ಇಲ್ಲದೆ ಪರಿಶುದ್ಧವೂ ದೋಷವಿಲ್ಲದ್ದು ಆಗಿರುವ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಸಭೆಗೆ ಯೇಸು ಕ್ರಿಸ್ತನು ಯಾಕೆ ಅಸ್ಥಿವಾರವಾಗಿದ್ದಾನೆಂದ್ರೆ, ಯೇಸು ಕ್ರಿಸ್ತನ ಮಾತಿಗೆ ಓಗೊಡುವುದರ ನಿಮಿತ್ತ ಆ ಸಭೆಯನ್ನು ದೇವರು ಬಹಳವಾಗಿ ಪ್ರೀತಿಸಿದ್ದಾನೆ. ನಾವು ಕೂಡ ಹಾಗೆ ತಾನೇ ಸಹಜವಾಗಿ ನಮ್ಮ ಮಾತುಗಳನ್ನು ಕೇಳುವವರನ್ನ ಬಹಳ ಪ್ರೀತಿಸ್ತೇವೆ. ನಮ್ಮ ಮಾತು ಕೇಳದವರನ್ನ ನಾವು ಮನಸ್ಸಿನಲ್ಲಿ ಹೆಚ್ಚುವರಿಯಾಗಿ ಪ್ರೀತಿಸಿ ಗೌರವಿಸಲಿಕ್ಕೆ ಹೋಗೋದಿಲ್ಲ. ನಾವು ನಿರಾಕರಿಸ್ತೇವೆ, ನಮ್ಮ ಮನಸ್ಸು ನಿರಾಕರಿಸ್ತದೆ. ನಾವು ಅವರನ್ನು ನಮ್ಮಿಂದ ತ್ಯಜಿಸುವವರಾಗಿರ್ತೇವೆ. ನಾವು ಅವರ ವಿಷಯದಲ್ಲಿ ಬೇಸರಗೊಳ್ಳುವವರಾಗಿರ್ತೇವೆ. ನಮ್ಮ ಮಕ್ಕಳು ಒಂದು ವೇಳೆ ನಮ್ಮ ಮಾತು ಕೇಳುವುದಿಲ್ಲವಾದ್ರೆ ಅವರ ಮೇಲೆ ಹೆಚ್ಚುವರಿಯಾದ ಪ್ರೀತಿಯು ನಮಗೆ ಹುಟ್ಟಲಾರದು. ಪ್ರೀತಿ ಇರ್ತದೆ, ಆದರೆ ಹೆಚ್ಚುವರಿಯಾಗಿ ಪ್ರೀತಿಸಲಾರದು. ಅವರ ವಿಷಯ, ಆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರಿಕೆ ನಮಗೆ ಇದ್ದೇ ಇರ್ತದೆ. ಆದರೆ ಮಾತು ಕೇಳುವ ಮಕ್ಕಳ ಮೇಲೆ ಹೆಚ್ಚುವರಿಯಾದ ಪ್ರೀತಿ ಇರ್ತದೆ, ಗೌರವ ಇರ್ತದೆ, ಆಸೆ ಇರ್ತದೆ. ಆ ಮಗುವಿಗೆ ಏನಾದರೂ ಮಾಡಬೇಕೆಂಬ ಆಕಾಂಕ್ಷೆ ಇರ್ತದೆ. ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಸಭೆಯನ್ನು ಪ್ರೀತಿಸಿರುವುದರಿಂದ ಸಭೆಗೆ ಆತನೇ ಅಸ್ಥಿವಾರವಾಗಿದ್ದಾನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಕಡೆಗೆ ಬೈಬಲ್ ತಿರುಗಿಸೋಣ್ರಿ. 1 ಕೊರಿಂಥ 3ನೇ ಅಧ್ಯಾಯ 11ರಿಂದ 15 ವಚನಗಳನ್ನು ಓದಿಕೊಳ್ಳೋಣ್ರಿ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. ಈ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು, ಇಟ್ಟಿಗೆ, ಹುಲ್ಲು, ಆಪು ಇವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಯಾಕೆಂದರೆ ಆ ದಿನವು ಬೆಂಕಿಯೊಡನೆ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಪ್ರತಿಫಲ ದೊರೆಯುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೂ ಬೆಂಕಿ ಒಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನ ಮುಂದೆ ಮಾತನಾಡುವಾಗ, ನೀನು ಕಲ್ಲು, ನಾನು ನನ್ನ ಸಭೆಯನ್ನು, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ ಹೇಳಿದ. ಕ್ರಿಸ್ತನೆಂಬ ಬಂಡೆಯ ಮೇಲೆ ಸಭೆಯ ಅಸ್ಥಿವಾರವಿದೆ. ಅದರಿಂದ ವಾಕ್ಯ ಹೇಳ್ತದೆ, ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರೂ ಹಾಕಲಾರರಷ್ಟೇ. ಈ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು, ಇಟ್ಟಿಗೆ, ಹುಲ್ಲು, ಆಪು ಇವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಯಾಕೆಂದರೆ
ಆ ದಿನವು ಬೆಂಕಿಯೊಡನೆ ಪ್ರತ್ಯಕ್ಷವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿಯು ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಪ್ರತಿಫಲ ದೊರೆಯುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುವುದು. ತಾನಾದರೋ ರಕ್ಷಣೆ ಹೊಂದುವನು, ಆದರೂ ಬೆಂಕಿಯೊಳಗಿನಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಈಗಾಗಲೇ ಕಟ್ಟಲ್ಪಟ್ಟಿರುವವರ ಕುರಿತಾಗಿ ಈ ವಾಕ್ಯಗಳು ಬರೆಯಲ್ಪಟ್ಟು ತಿಳಿಸಿವೆ. ಆ ಅಸ್ತಿವಾರದ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಈ ಅಸ್ತಿವಾರದ ಮೇಲೆ ಒಬ್ಬನು ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು, ಕಟ್ಟಿಗೆ, ಹುಲ್ಲು, ಆಪು ಇವುಗಳಲ್ಲಿ ಯಾವುದರಿಂದ ಕಟ್ಟಿದ್ರು ಅಂದ್ರೆ, ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಒಬ್ಬ ಮನುಷ್ಯನು ಕಟ್ಟಲ್ಪಟ್ಟಿದ್ದಾನೆ. ಕ್ರಿಸ್ತನ ಉಪದೇಶದಲ್ಲಿ, ಅಪೊಸ್ತಲರ ಉಪದೇಶಗಳಲ್ಲಿ ನೆಲೆಯಾಗಿ ನಿಂತಿದ್ದಾನೆ. ಅದರ ನಂತರದಲ್ಲಿ ಅವನು ರಕ್ಷಣೆ ಹೊಂದಿದ್ದಾನೆ. ಇದಕ್ಕೆ ನಂತರದಲ್ಲಿ ಬೇರೆಯವರನ್ನು ರಕ್ಷಣೆಗೆ ನಡೆಸುವಂಥದ್ದು ಅವನ ಕರ್ತವ್ಯವಾಗಿರುತ್ತೆ. ತಾನು ಹೊಂದಿದ ಒಳ್ಳೆಯವುಗಳನ್ನು ಅನೇಕರಿಗೆ ತಿಳಿಸಿಕೊಡತಕ್ಕದ್ದು ನಮ್ಮ ಒಳ್ಳೆಯತನವಾಗಿರ್ತದೆ. ನಾವು ಹೊಂದಿಕೊಂಡ ಒಳ್ಳೆಯವುಗಳನ್ನು ಯಾರಿಗೂ ತಿಳಿಸಲಿಲ್ಲವಾದ್ರೆ ನಮ್ಮಷ್ಟು ಸ್ವಾರ್ಥಿಗಳು ಮತ್ತೊಬ್ಬರು ಇರಲಾರ. ಸಹಜವಾಗಿ ಮನುಷ್ಯರ ಗುಣ ಹಾಗಿದ್ದಾನೆ. ತಾನು ಹೊಂದಿಕೊಂಡ ಒಳ್ಳೆಯವುಗಳನ್ನು ಬೇರೆಯವರಿಗೆ ತಿಳಿಸ್ತಾ ಇರ್ತಾರೆ. ಹಾಗೆ ನಾವು ಹೊಂದಿಕೊಂಡಿರುವ ರಕ್ಷಣೆಯನ್ನು, ಯೇಸು ಕ್ರಿಸ್ತನು ಕೊಟ್ಟಿರುವ ಕೃಪೆಯನ್ನು ಹೊಂದಿಕೊಂಡ ಮೇಲೆ ನಾವು ಬೇರೆಯವರಿಗೂ ಅದನ್ನು ಸಾರುವ ಹಂಗಿನಲ್ಲಿದ್ದೇವೆ. ನಾವಾಗಲಿ ನಾವು ಹೆಚ್ಚುವರಿಯಾಗಿ ಯಾರನ್ನಾದ್ರೂ ಪ್ರೀತಿಸುವುದೇ ಹೌದಾದರೆ ಅವರಿಗೆ ಮೊದಲನೇದಾಗಿ ನಾವು ಹೊಂದಿಕೊಂಡ ರಕ್ಷಣೆ, ಅದನ್ನು ಕೊಟ್ಟ ಯೇಸು ಕ್ರಿಸ್ತನು ಆತನ ಕೃಪೆಯಂಥದ್ದು ಎಂಬುದರ ಕುರಿತಾಗಿ ಅವರಿಗೆ ಬೋಧಿಸತಕ್ಕದ್ದಾಗಿದೆ. ಸರಿ, ಈಗ ಬೋಧಿಸುವವನಾಗಿ ಒಬ್ಬರು ಏನ್ ಮಾಡ್ತಾರ? ಅಷ್ಟೋ ಅಲ್ಪ ಸ್ವಲ್ಪವಾಗಿ ಚಿಕ್ಕದಾಗಿ, ಅಂದ್ರೆ ಸ್ನೇಹಿತರು ಸ್ನೇಹ ಕಳ್ಕೊಂಡ್ಬಿಡ್ತೀವಿ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಿದ್ರೆ. ಅದಕ್ಕಾಗಿ ನಾವು ಕ್ರೈಸ್ತರು ಅಷ್ಟೇ. ಕೆಲವರು ಸ್ವಲ್ಪ ಮುಂದೆ ಹೋಗಿ ರಕ್ಷಣೆ ಹೊಂದಿರ್ತಾರೆ, ಆದ್ರೆ ನಾಚಿಕೆ ಅವರು. ಶಿಲುಬೆಯ ಉಪದೇಶವನ್ನು ಬೇರೆಯವರಿಗೆ ಉಪದೇಶಿಸುವುದಕ್ಕೆ ನಾಚಿಕೆ, ಭಯ, ಅಂಜಿಕೆ, ಇದರ ನಿಮಿತ್ತವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವರು ಅಲ್ಪ ಸ್ವಲ್ಪವಾಗಿ ಹೇಳ್ತಾರೆ, ಕೆಲವರು ಉತ್ತಮವಾಗಿ ಹೇಳುವವರಾಗಿರ್ತಾರೆ. ಒಬ್ಬರಿಗೆ ಸುವಾರ್ತೆ ಹೇಳ್ತಾರೆ, ಮನೆಗೆ ಬಂದಾಗ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಅವರ ಆತ್ಮ ರಕ್ಷಣೆ ಹೊಂದಲಿ, ನಾನು ಹೊಂದಿಕೊಂಡ ರಕ್ಷಣೆಯನ್ನು ಅವರು ಕೂಡ ಹೊಂದಿಕೊಳ್ಳಿ, ನಾನು ಪರಲೋಕಕ್ಕೆ ಬರಲಿಕ್ಕಿದ್ದೇನೆ, ಈ ಲೋಕದ ತಾತ್ಕಾಲಿಕ ಜೀವನ ಮುಗಿಸಿದ ಮೇಲೆ ಶಾಶ್ವತ ಜೀವನವಾಗಿರುವ ನರಕ ಪರಲೋಕ ಎಂಬ ಈ ಎರಡೂಗಳ ಮಧ್ಯದಲ್ಲಿ ನನಗೆ ನೀನು ಕೊಟ್ಟಿರುವ ರಕ್ಷಣೆ ಎಂಬುದು ಸಿಕ್ಕಿರುವುದರಿಂದ ಈ ನರಕಕ್ಕೆ ಹೋಗಲಾರೆನು, ನನಗೆ ನೀನು ಇಟ್ಟಿರುವಂತಹ ಪರಲೋಕ ಸಾಮ್ರಾಜ್ಯಕ್ಕೆ ಬರುವನಾಗಿರ್ತೇನೆ. ಹಾಗೆಯೇ ನಾನು ಮತ್ತೊಬ್ಬರನ್ನು ಪ್ರೀತಿಸಿದ್ದೇನೆ, ಅವರಿಗೆ ಗೌರವಿಸಿದ್ದೇನೆ, ಅವರಿಗೆ ನಿಮ್ಮ ವಾಕ್ಯಗಳನ್ನು ಕಲಿಸಿದ್ದೇನೆ, ಬೋಧಿಸಿದ್ದೇನೆ, ಅವರ ಮನೋನೇತ್ರವನ್ನು ತೆರೆಯ ಮಾಡಿ ಎಂದು ಪ್ರಾರ್ಥನೆ ಮಾಡಿ ಅಲ್ಲಿಗೆ ಬಿಟ್ಟು ಬಿಡೋದಿಲ್ಲ. ಇನ್ನೂ ಪ್ರಯಾಸ ಪಟ್ಟು ಮಾಡುತ್ತಾ ವಿಶ್ವಾಸಿಗಳು ಸರಿ, ಅದೇ ರೀತಿಯಾಗಿ ಬೋಧಕರುಗಳು ಸರಿ. ಬೋಧಕರುಗಳು ಕೂಡ ಹೆಚ್ಚುವರಿಯಾಗಿ ಸೇವೆ ಮಾಡುವ ಬೋಧಕರುಗಳಿದ್ದಾರೆ, ಅರೆಬರೆ ಬೋಧನೆ ಮಾಡುವ, ಅರೆಬರೆ ಸೇವೆ ಮಾಡುವ ಬೋಧಕರುಗಳು ಇದ್ದಾರೆ, ಹೊಟ್ಟೆಪಾಡಿಗಾಗಿ ಸೇವೆ ಮಾಡುವ ಬೋಧಕರುಗಳು ಇದ್ದಾರೆ, ಹಲವು ವಿಧದಲ್ಲಿ ದೇವರ ಸೇವೆಯನ್ನು ಮಾಡುವವರಿದ್ದಾರೆ ಈ ಲೋಕದಲ್ಲಿ. ಹೀಗಿರುವಲ್ಲಿ ಈ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ಅಮೂಲ್ಯವಾದ ಕಲ್ಲುಗಳು, ಕಟ್ಟಿಗೆ, ಹುಲ್ಲು, ಆಪು ಇವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಯಾವಾಗ ವ್ಯಕ್ತವಾಗ್ತದೆ ರೀ? ಆತನ ಬರುಣದಲ್ಲಿ ವ್ಯಕ್ತವಾಗ್ತದೆ. ನ್ಯಾಯ ತೀರ್ಪಿನ ಸಮಯದಲ್ಲಿ ವ್ಯಕ್ತವಾಗುತ್ತದೆ. ಅವರವರು ಮಾಡಿದ್ದು ವಾಕ್ಯಕ್ಕನುಸಾರ ಸರಿಯೋ, ವಾಕ್ಯಕ್ಕೆ ವಿರುದ್ಧವಾಗಿ ಮಾಡಿದ್ದಾರೋ, ಕ್ರಮಬದ್ಧವಾಗಿ ವಾಕ್ಯಕ್ಕನುಸಾರವಾಗಿ ಬೋಧಿಸಿದ್ದಾರೋ, ವಾಕ್ಯವನ್ನು ತಿವಿಚಿ ತಮ್ಮ ಇಷ್ಟದ ಹಾಗೆ ಬೋಧಿಸಿದ್ದಾರೋ, ಅಥವಾ ಎಲ್ಲಿಯೋ ಕೇಳಿಸಿಕೊಂಡದನ್ನು ಬೋಧಿಸಿದ್ದಾರೋ, ಅಥವಾ ವಾಕ್ಯದಲ್ಲಿ ಬರೆಯಲ್ಪಟ್ಟದನ್ನು ಗ್ರಹಿಸಿಕೊಂಡು ಬೋಧಿಸಿದ್ದಾರೋ, ಎಲ್ಲವೂ ಯಾವಾಗ ವ್ಯಕ್ತಪಡಿಸಲ್ಪಡುತ್ತದೆ?
ಆತನ ಬರೋಣದಲ್ಲಿ ವ್ಯಕ್ತಪಡಿಸಲ್ಪಡ್ತದೆ. ಆತನ ಮುಂದೆ ನಾವೆಲ್ಲರೂ ನಿಂತುಕೊಂಡು ಲೆಕ್ಕ ಒಪ್ಪಿಸುವ ಕಾಲ ಬರುವಾಗ ವ್ಯಕ್ತವಾಗುತ್ತದೆ. ರಕ್ಷಣೆ ಹೊಂದಿರುವ ಅಂದ್ರೆ ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಕಟ್ಟಲ್ಪಡುತ್ತಾ ಇರುವ ವಿಶ್ವಾಸಿಯಾದರೂ, ಅದೇ ಅಸ್ತಿವಾರದ ಮೇಲೆ ಕಟ್ಟಲ್ಪಡುತ್ತಿರುವ ಬೋಧಕರುಗಳಾದರೂ ನಮ್ಮ ಕೆಲಸಗಳು ಎಂಥದ್ದೆಂಬುದು ಆತನ ಮುಂದೆ ವ್ಯಕ್ತಪಡುವಂತದ್ದಾಗಿದೆ. ಯಾಕೆಂದರೆ ಆ ದಿನವು ಬೆಂಕಿಯೊಡನೆ ಪ್ರತ್ಯಕ್ಷವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಆ ಬೆಂಕಿ ಶೋಧಿಸುತ್ತದೆ. ದೇವರ ವಾಕ್ಯವು ಶೋಧಿಸುತ್ತದೆ. ನಾನು ಮಾಡುತ್ತಿರುವ ಕೆಲಸ, ನೀನು ಮಾಡುತ್ತಿರುವ ಕೆಲಸ ದೇವರಿಗೆ ಮೆಚ್ಚುಗೆಯಾಗಿದೆಯೋ ಇಲ್ಲವೋ ಎಂಬುದಾಗಿ ದೇವರ ವಾಕ್ಯವೆಂಬ ಬೆಂಕಿಯು ಶೋಧಿಸುತ್ತದೆ. ದೇವರ ವಾಕ್ಯವೆಂಬ ಬೆಂಕಿಯ ಮುಂದೆ ನಿನ್ನ ಕೆಲಸಗಳು ಸರಿಯಾ ಇಲ್ಲವಾ ಎಂಬುದಾಗಿ ತೀರ್ಮಾನಿಸಲ್ಪಡುತ್ತದೆ. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಪ್ರತಿಫಲ ದೊರೆಯುವುದು. ಇವನ ಅಸ್ತಿವಾರದ ಮೇಲೆ ಇದ್ದಾನೆ, ಇದ್ದುಕೊಂಡದ್ದಲ್ಲದೆ ಇವನೊಂದು ಆ ಅಸ್ತಿವಾರದ ಮೇಲೆ ಕಟ್ಟಡವನ್ನು ಕಟ್ಟುತ್ತಾ ಇದ್ದಾನೆ. ಈಗ ಕಟ್ಟಲ್ಪಟ್ಟದ್ದು ವಾಕ್ಯವೆಂಬ ಬೆಂಕಿಯ ಮುಂದೆ ನಿಂತುಕೊಂಡಾಗ, ದೇವರ ಮುಂದೆ ನಿಂತುಕೊಂಡಾಗ ಅವನು ಮಾಡಿದ ಕೆಲಸಗಳು ಸಾಫಲ್ಯವಾಗಿರುವುದಾದ್ರೆ ಅವನಿಗೆ ದೇವರು ಕೊಡುವ ಪ್ರತಿಫಲ ದೊರೆಯುತ್ತದೆ. ದೇವರು ಕೊಡುವ ಅಳಿಯದ ಆಶೀರ್ವಾದಗಳು ದೊರೆಯುತ್ತವೆ. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುವುದು. ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಸೇವೆಗಳು ನಡೆಯುತ್ತಾ ಇವೆ, ಬೋಧನೆಗಳು ಬೋಧಿಸಲ್ಪಡುತ್ತಾ ಇವೆ. ವಾಕ್ಯಕ್ಕನುಸಾರವಾಗಿ ಇದೆಯಾ? ತೀತನಿಗೆ ಬರೆಯುವಾಗ ಆ ವಾಕ್ಯವನ್ನು ಓದಿ ನೋಡೋಣ್ರಿ. ತೀತನಿಗೆ ಬರೆಯುವಾಗ ಪೌಲನು ಹೇಳುತ್ತಾನೆ, 2ನೇ ಅಧ್ಯಾಯ 1ನೇ ವಚನ, ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡು. ದೇವರ ವಾಕ್ಯದಲ್ಲಿ ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡು ಎಂಬುದಾಗಿ ತೀತನಿಗೆ ಪೌಲನು ಬುದ್ಧಿ ಮಾತನ್ನು ಹೇಳುತ್ತಲಿದ್ದ. ದೇವರು ಇಂದು ನಿನಗೂ ನನಗೂ ಕೂಡ ಬುದ್ಧಿ ಮಾತನ್ನು ಹೇಳುತ್ತಲಿದ್ದಾರೆ. ಯಾವ ರೀತಿ ಅಂದ್ರೆ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡ್ರಿ. ಏನೇ ಮಾತನಾಡೋದಾದ್ರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡಬೇಕು. ಹಾಗಾದ್ರೆ ದೇವರ ವಾಕ್ಯವನ್ನು ಉಪಯೋಗಿಸಿ ಎಂತೆಂಥ ಬೋಧನೆಗಳು ನಡೆಯುತ್ತವೆ. ಅಲ್ಲಿ ಪೌಲನು ಹೇಳುವಾಗ ನೀನಾದರೋ ಎಂದು ಉಪಯೋಗಿಸ್ತಾನೆ. ಹಾಗಾದ್ರೆ ಮೊದಲು ಏನ್ ನಡೆದಿದೆ ಅಂತ ನೋಡಿದ್ರೆ, ನಾವು 1ನೇ ಅಧ್ಯಾಯದಲ್ಲಿ 11ನೇ ವಚನವನ್ನು ಓದುವುದಾದ್ರೆ ಅಲ್ಲಿ ಒಂದು ವಾಕ್ಯ ಇಲ್ಲಿರುವ ಈ ವಾಕ್ಯವು ಹೀಗೆ ಹೇಳ್ತದೆ, ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಇಡೀ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿಗಳನ್ನು ಮುಚ್ಚಿಸತಕ್ಕದ್ದು. ಅಂದ್ರೆ ಒಂದು ಬೋಧಕರುಗಳ ಹಲವಾರು ಗುಂಪುಗಳಿವೆ. ಅದರಲ್ಲಿ ಪೌಲನ ದಿನಗಳಲ್ಲಿಯೇ, ಪೌಲನು ವಾಸ ಮಾಡುತ್ತಿದ್ದ ಕಾಲಗಳಲ್ಲಿಯೇ ಕೆಲವಾರು ಬೋಧಕರುಗಳು ಎದ್ದಿದ್ದರು. ಅವರ ಬೋಧನೆ ಏನಕ್ಕಾಗಿತ್ತಂದ್ರೆ ನೀಚ ಲಾಭಕ್ಕಾಗಿಯೇ ಅವರ ಬೋಧನೆಗಳಿರುತ್ತಿತ್ತು. ಇವರಿಗೆ ಬೋಧನೆ ಮಾಡಿದ್ರೆ ಏನಾದರೂ ಸಿಗಬಹುದಾ, ಅದಕ್ಕೆ ಅವರನ್ನು ವಂಚಿಸುವ ಬೋಧನೆಗಳು, ಅವರನ್ನು ಏಮಾರಿಸುವ ಬೋಧನೆಗಳು. ಅದಕ್ಕೆ ಪೌಲನು ಇಲ್ಲಿ ತಿಳಿಸ್ತಾ, ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಬಾರದ ಉಪದೇಶಗಳು. ಜನಗಳಿಗೆ ಏನ್ ಗೊತ್ತು? ಅವರಿಗೆಲ್ಲ ವಾಕ್ಯ ಗೊತ್ತಿಲ್ರಿ. ಆದ್ರೆ ಬೋಧಕರುಗಳಿಗೆ ಹೆಚ್ಚುವರಿಯಾಗಿ ಅವರು ಒಂದು ಬೈಬಲ್ ಕಾಲೇಜುಗಳಲ್ಲಿ ಕಲಿತಿರ್ತಾರೆ, ಅಥವಾ ಹಲವು ವರ್ಷಗಳು ಒಂದು ಸಭೆಯಲ್ಲಿ ಒಬ್ಬ ಬೋಧಕನ ಅಡಿಯಲ್ಲಿ ಕಲಿತವರಾಗಿರುತ್ತಾರೆ. ಪವಿತ್ರಾತ್ಮನ ಕಡೆಯಲ್ಲಿ ತಾನು ಆತನ ಸಮ್ಮುಖದಲ್ಲಿ ಕುಳಿತು ದೇವರ ವಾಕ್ಯವನ್ನು ಹೆಚ್ಚಾಗಿ ಧ್ಯಾನಿಸಿ ಕಲಿತವರಿರುತ್ತಾರೆ. ಹಾಗಿದ್ದರೆ ದೇವರು ತನ್ನ ಸೇವೆಗಾಗಿ ಜನಗಳನ್ನು ಕರೆದಾಗ ಖಂಡಿತವಾಗಿ ಸ್ವಸ್ಥವಾದ ಬೋಧನೆಯನ್ನು ಮಾಡುವುದಕ್ಕೂ ಅವರನ್ನು
ಹಲವು ಜನಗಳು ಏನಾಗಿರ್ತಾರ, ನೀಚ ಲಾಭಕ್ಕಾಗಿ ಸೇವೆಗೆ ಬರುತ್ತಾರೆ. ಹೊಟ್ಟೆಗಾಗಿ ತಮ್ಮನ್ನು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಸೇವೆಗೆ ಬರುವವರು ಇರುತ್ತಾರೆ. ತಾವಾಗಿಯೇ ಎಲ್ರಿಗೂ ಬೋಧನೆ ಮಾಡೋದು ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ ಅಂತ ಬಂದಿರ್ತಾರೆ. ನಾನು ಪಾಸ್ಟರ್ ಆಗಿರ್ಬೇಕು, ನಾನು ಸೇವಕನಾಗಿರ್ಬೇಕೆಂದು ಆಶೆಯಿಂದ ಬಂದಿರ್ತಾರೆ. ಅವರು ಕಲಿತ ಪ್ರಕಾರದಲ್ಲಿ, ಅಂದ್ರೆ ಬೈಬಲ್ ಕಾಲೇಜುಗಳಲ್ಲಿ ಸರಿಯಾದ ಒಳ್ಳೆಯ ಸ್ವಸ್ಥ ಬೋಧನೆಯ ಬೈಬಲ್ ಕಾಲೇಜಿನಲ್ಲಿ ಕಲಿತಿರೋದಿಲ್ಲ. ಅಥವಾ ದೇವರ ಆತ್ಮನ ಕಡೆಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ನನ್ನ ಆಶೆಯಿಂದ ಬಂದು ಬಿಟ್ಟೆ, ನನ್ನ ಆಶೆಯನ್ನು ಪೂರೈಸಿರಿ, ನಿಮ್ಮ ಚಿತ್ತಕ್ಕನುಸಾರ ನಾನು ಸೇವೆ ಮಾಡುವ ಹಾಗೆ ನನಗೆ ದಯಪಾಲಿಸಿರಿ ಎಂದು ಕೇಳಲಿಕ್ಕೆ ಹೋಗೋದಿಲ್ಲ. ಅಥವಾ ಒಬ್ಬ ಸೇವಕನ ಅಡಿಯಲ್ಲಿ ಹಲವು ವರ್ಷಗಳಿದ್ದು ದೇವರ ವಾಕ್ಯವನ್ನು ಕಲಿಯುವವರಾಗಿ ಇರೋದಿಲ್ಲ, ಸೇವಕನಿಗೆ ಅಧೀನದಲ್ಲಿ ಇರೋದೂ ಇಲ್ಲ. ಹಾಗಿರುವಲ್ಲಿ ಅವರ ಬೋಧನೆಗಳು ಹೇಗಿರ್ತವಂದ್ರೆ ಮಾಡಬಾರದ ಉಪದೇಶಗಳನ್ನು ಮಾಡುವವರಾಗಿರ್ತಾರೆ. ಅವರ ಉದ್ದೇಶ ಏನಾಗಿರ್ತದಂದ್ರೆ ಹಣ, ನೀಚ ಲಾಭ, ಸ್ವಲ್ಪ ಹೊತ್ತು ಇದ್ದು ಇಲ್ಲದೆ ಹೋಗುವಂತ ಲಾಭಗಳಿಗೆ ಅವರ ಆಲೋಚನೆಗಳೆಲ್ಲ, ಅವರ ಉದ್ದೇಶ ಅದಾಗಿರ್ತದೆ. ಆದ್ದರಿಂದ ಮಾಡಬಾರದ ಉಪದೇಶವನ್ನು ಮಾಡಿ ಇಡೀ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿಗಳನ್ನು ಮುಚ್ಚಿಸತಕ್ಕದ್ದು. ಅವರು ಒಬ್ಬರನ್ನ ಹಾಳು ಮಾಡೋದಿಲ್ಲ, ಇಡೀ ಕುಟುಂಬಗಳನ್ನೇ ಹಾಳು ಮಾಡುವುದಾಗಿದೆ. ಒಂದು ಮನೆಯಲ್ಲಿ ಹೋದ್ರೆ ಆ ಮನೆಯವರಿಗೆಲ್ಲರಿಗೂ ಇವರು ಕೊಡುವ ಉಪದೇಶದ ನಿಮಿತ್ತ ಎಲ್ಲರೂ ಹಾಳಾಗ್ತಿರ್ತಾರೆ. ಬೋಧನೆ ಹೇಗಿರ್ತದೋ ಹಾಗೆ ಅದನ್ನ ಕೇಳುವ ಜನಗಳು ಆ ಬೋಧನೆಗೆ ತಕ್ಕ ಹಾಗೆ ಇರ್ತಾರೆ. ಯಥಾ ಗುರು ತಥಾ ಪ್ರಜಾ ಎಂಬುದಾಗಿ ಹೇಳಲ್ಪಟ್ಟ ಮಾತಿನ ಪ್ರಕಾರ ಗುರು ಹೇಗಿರುತ್ತಾನೋ ಹಾಗೆಯೇ ಶಿಷ್ಯರುಗಳು ಇರ್ತಾರೆ. ಗುರುವಿನ ಬೋಧನೆ ಹೇಗಿರ್ತದೋ ಹಾಗೆಯೇ ಶಿಷ್ಯನ ಗುಣಲಕ್ಷಣ ಇರ್ತದೆ. ಗುರುವಿನ ನಡತೆಗಳು ಹೇಗಿರ್ತವೋ ನಡವಳಿಕೆಗಳು, ಹಾಗೆಯೇ ಶಿಷ್ಯನ ನಡವಳಿಕೆಗಳು ಇರ್ತವೆ. ಗುರುವಿನ ಧ್ಯೇಯ ಏನಾಗಿರ್ತದೋ ಹಾಗೆಯೇ ಶಿಷ್ಯರ ಧ್ಯೇಯಗಳು ಇರ್ತವೆ. ಯಾಕೆಂದರೆ ಆ ಗುರುವಿನ ಒಳಗಿರುವ ಎಲ್ಲಾ ವಿಷಯಗಳನ್ನು, ಅವನ ಧ್ಯೇಯ, ಅವನ ಯೋಜನೆ, ಅವನ ಆಶೆ ಆಕಾಂಕ್ಷೆ, ಅವನ ಒಳಗಿರುವ ಬೋಧನೆ, ಅವನಿಗಿರುವಂತಹ ಆಲೋಚನೆಗಳು ಎಲ್ಲವನ್ನು ಆ ಶಿಷ್ಯರಿಗೆ ಕಲಿಸಿಕೊಟ್ಟಿರುತ್ತಾನೆ. ಅದೇ ಪ್ರಕಾರದಲ್ಲಿ ಶಿಷ್ಯರುಗಳು ಇರುತ್ತಾರೆ. ಹೀಗಿರುವಲ್ಲಿ ಪೌಲನ ದಿನಗಳಲ್ಲಿ ಒಂದು ಗುಂಪು ಬೋಧಕರುಗಳಿದ್ರು. ಯೆರೆಮೀಯನ ದಿನ ಪ್ರವಾದಿಗಳಿದ್ರು. ಎಲ್ಲಾ ಪ್ರವಾದಿಗಳು ದೇವರು ಹೇಳಿದ್ದನ್ನು ಹೇಳದೆ ತಮ್ಮ ಮನಸ್ಸಿಗೆ ಬಂದದನ್ನು ರಾಜನಿಗೆ ಕ್ಷೇಮವನ್ನು ಹೇಳಿದರು. ಆದರೆ ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಅವನಿಗೆ ಕ್ಷೇಮವಲ್ಲ ಎಂಬುದನ್ನು ಹೋಗಿ ಹೇಳುವ. ಯೆರೆಮೀಯ ಕೇಳುತ್ತಾನೆ, ದೇವರೇ ಅಲ್ಲಿರುವ ಪ್ರವಾದಿಗಳು, ಯಾರ ಪ್ರವಾದಿಗಳು ಗೊತ್ತರಿ? ಅವರೆಲ್ಲ ದೇವರ ಪ್ರವಾದಿಗಳು. ಒಂದಾನೊಂದು ಸಮಯದಲ್ಲಿ ಅವರೊಂದಿಗೂ ದೇವರು ಮಾತನಾಡಿದರು, ಅವ್ರಿಗೂ ತಿಳಿಸಿದ್ದರು. ಆದರೆ ಇವರುಗಳು ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇವರು ಮಾತನಾಡಿದ್ರು ಕೂಡ ಇವರೇ ರಾಜನಿಗೆ ಏನಾದ್ರು ಹೇಳಿ, ಯಾಕೆ ಗೊತ್ತಿ ಅದನ್ನು ಹೇಳ್ತಿದ್ರು ಅವರು? ರಾಜನಿಗೆ ಕ್ಷೇಮವನ್ನು ಯಾಕೆ ಹೇಳ್ತಿದ್ರು ಗೊತ್ತಿ? ದೇವರಿಗೆ ಹೇಳದಿದ್ರು ಕೂಡ ರಾಜನಿಂದ ಬಹುಮಾನವನ್ನು ಹೊಂದಿಕೊಳ್ಳೋದಕ್ಕಾಗಿ. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಅವರು ನಾನು ಮಾತನಾಡದೆ ಇರುವಂತವುಗಳನ್ನು ನಾನು ಮಾತನಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ನೀನಾದರೂ ಹೋಗಿ ನಾನು ಹೇಳಿದ್ದನ್ನು ಅರಸನಿಗೆ ತಿಳಿಸುವ. ಹೀಗಿರುವಲ್ಲಿ ಇಂದಿಗೆ ಕೂಡ ಅನೇಕರು ನೀಚ ಲಾಭಕ್ಕಾಗಿ ಸೇವೆಯನ್ನು ಮಾಡುವವರಿದ್ದಾರೆ. ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನು ಹೇಳದೆ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದನ್ನು ಬೋಧಿಸಿ ಕುಟುಂಬಗಳನ್ನೇ ಹಾಳು ಮಾಡುವವರಾಗಿರುತ್ತಾರೆ. 16ನೇ ವಚನವನ್ನು ಇಲ್ಲಿ ನೋಡೋಣ್ರಿ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಭ್ರಷ್ಟರು ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗಳೆಯುವರು. ಅಂತಹ ಬೋಧಕರುಗಳು, ಅಂತಹ ಜನಗಳು, ನಾವು ದೇವರನ್ನು ತಿಳಿದಿದ್ದೇವೆ, ದೇವರನ್ನು ಅರಿತಿದ್ದೇವೆ, ನಾವು ಇಷ್ಟು ವರ್ಷಗಳಿಂದ ದೇವರನ್ನು ತಿಳಿದೇವೆ, ಇಷ್ಟು ವರ್ಷಗಳಿಂದ ಬೈಬಲ್ ಓದಿದ್ದೇವೆ, ಇಷ್ಟು ವರ್ಷಗಳಿಂದ ಸೇವೆ ಮಾಡ್ತಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗಳೆಯುವರು. ತಮ್ಮ ಕೃತ್ಯಗಳು,
ಎಷ್ಟೋ ವರ್ಷಗಳಿಂದ ಪಾಸ್ಟರ್ಗಳಾಗಿ ಸೇವೆ ಮಾಡಿ ಬೋಧಕರುಗಳಾಗಿ ಸೇವೆ ಮಾಡಬಹುದೇನ, ಎಷ್ಟೋ ವರ್ಷಗಳಿಂದ ವಿಶ್ವಾಸಿಗಳನ್ನು ಹೇಳಿಕೊಡ್ತಿರ್ಬೋದೇನ. ಆದರೆ ಅವ್ರು ಹೇಳಿಕೊಡ್ತಾರೆ, ನಮಗೆ ದೇವರು ಗೊತ್ತು, ನಾವು ದೇವರ ಮಕ್ಕಳು, ನಾವು ವಿಶ್ವಾಸಿಗಳು, ನಾವು ಪಾಸ್ಟರ್ಗಳು, ಬೋಧಕರುಗಳನ್ನು ಹೇಳಿಕೊಡ್ಬಹುದು. ಆದ್ರೆ ಅವರ ಕೃತ್ಯಗಳಿಂದ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ದೇವರನ್ನು ಅಲ್ಲಗಳಿತಾ ಇರ್ತಾರೆ. ಬಾಯಿಯಲ್ಲಿ ಅಲ್ಲಗಳೆಯೋದಿಲ್ಲ, ಬಾಯಿಯಲ್ಲಿ ನಾವು ದೇವರ ಮಕ್ಕಳಂತ ಹೇಳ್ತಾರೆ, ಅವರ ಕ್ರಿಯೆಗಳಲ್ಲಿ ಆ ಯೇಸು ನಮ್ಮ ದೇವರಲ್ಲ ಅಂತ ತೋರಿಸ್ತಾ ಇರ್ತಾರೆ. ಪ್ರಿಯ ಸಹೋದರ ಸಹೋದರಿಗೆ, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಕಾಲದಲ್ಲಿ ಜನಗಳು ತಪ್ಪು ಬೋಧನೆಗಳಿಗೆ, ತಪ್ಪು ಉಪದೇಶಗಳಿಗೆ ಬಲಿಯಾಗುತ್ತಾ ಇದ್ದುದರಿಂದ ಪೌಲನು ಹೇಳುತ್ತಾನೆ, ಅಂತಹವರು ಅಂತಹ ವಿಷಯಗಳನ್ನು ಮಾಡುತ್ತಲಿರುವುದರಿಂದ ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡು ಎಂದು ಹೇಳಿ. ಈ ಸ್ವಸ್ಥ ಬೋಧನೆಯು ನಮಗೆ ಯಾಕೆ? ನಾವು ಕಟ್ಟುವಂತಹದ್ದು ನೆಲೆಯಾಗಿ ನಿಲ್ಲಬೇಕಾದರೆ ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಿಜವಾಗಿ ರಕ್ಷಣೆ ಹೊಂದಿದವರು ಕಟ್ಟುವ ಕಟ್ಟಡಗಳು ಹಲವು ಉದ್ದೇಶಗಳಲ್ಲಿ, ಹಲವು ಧ್ಯೇಯಗಳಿಂದ, ಹಲವು ಆಲೋಚನೆಗಳಲ್ಲಿ ಕಟ್ಟಲ್ಪಡುವಂತದ್ದಾಗಿರ್ತದೆ. ಆದರೆ ಬೆಂಕಿಯು ಆ ಕೆಲಸವನ್ನು ಶೋಧಿಸುವಾಗ ಆ ಕೆಲಸವು ಸುಟ್ಟು ಹೋದ್ರೆ, ಆ ಕೆಲಸವು ಇಲ್ಲದೆ ಹೋಗುವುದಾದ್ರೆ, ಅದು ವಿಫಲವಾಗುವುದಾದ್ರೆ ಅವನಿಗೆ ನಷ್ಟವಾಗುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ನಷ್ಟವಾಗುವುದು, ತಾನಾದರೋ ರಕ್ಷಣೆ ಹೊಂದುವನು. ಸರಿ, ಅವನು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಇದ್ದಾನೆ, ರಕ್ಷಣೆ ಹೊಂದಿದ್ದಾನೆ, ಅವನು ಮಾಡಿದ ಕೆಲಸಗಳು ಸುಟ್ಟು ಹೋದ್ರು ಅವನಿಗೆ ರಕ್ಷಣೆಯಾಗಿದೆ. ಆದ್ದರಿಂದ ಅವನು ಪರಲೋಕದಲ್ಲಿ ಸೇರಿಕೊಳ್ತಾನೆ. ಆದರೆ ತೀತನಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಅಲ್ಲಿರುವಂತಹವರು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಇರುವವರಲ್ಲ, ಕ್ರಿಸ್ತನನ್ನು ಅರಿತಿದ್ದೇವೆಂದು ಹೇಳುತ್ತಾರೆ. ಆದರೆ ಅವರ ಕೃತ್ಯಗಳಿಂದ ಕ್ರಿಸ್ತನನ್ನು ಅಲ್ಲಗಳೆಯುವವರಾಗಿರುತ್ತಾರೆ. ಅವರು ರಕ್ಷಣೆ ಹೊಂದಿದವರಲ್ಲ, ರಕ್ಷಣೆ ಹೊಂದಿದ್ದೇನೆ ಎಂದು ಹೇಳುವ ಜನಗಳು ಬಿಟ್ರೆ, ಕ್ರೈಸ್ತರೆಂದು ಹೇಳಿಕೊಳ್ಳುವ ಜನಗಳೇ ಬಿಟ್ರೆ ಅವರು ಕ್ರೈಸ್ತರಲ್ಲ, ನಿಜ ಕ್ರೈಸ್ತರಲ್ಲ, ನಿಜವಾಗಿ ರಕ್ಷಣೆ ಹೊಂದಿದವರು ಅಲ್ಲ, ಅವರು ದೇವರ ಮಕ್ಕಳಲ್ಲ. ಯಾಕಂದ್ರೆ ಅವರ ಕೃತ್ಯಗಳನ್ನು ನೋಡೋಣ, ಅವರ ಕೃತ್ಯಗಳು ಅಷ್ಟು ಅಸಹ್ಯವಾಗಿರುತ್ತವೆ. ಅವರು ಎಲ್ಲ ಶಾಶ್ವತ ಜೀವನವನ್ನು ಕಳೆದುಕೊಳ್ಳಬೇಡ ಎಂಬುದಾಗಿ ಬೋಧಿಸುವರಾಗಿ ಅನೇಕ ಬೋಧಕರುಗಳು, ಅನೇಕ ಪಾಸ್ಟರ್ಗಳು, ಸೇವಕರುಗಳು ಇದ್ದಾರೆ. ಇದರಲ್ಲಿ ಅನೇಕ ಸ್ಥಳಗಳಲ್ಲಿ ಸಭೆಗಳು ನಡೆಸಲಿಕ್ಕೆ ಅವಕಾಶಗಳಿಲ್ಲ. ಅಂದ್ರೆ ಈಗ ಲಾಕ್ಡೌನ್ ಆಗಿದೆ, ಲಾಕ್ಡೌನ್ ಇರೋ ಸಮಯದಲ್ಲಿ ಸಭೆ ನಡೆಸ್ತಾ ಇಲ್ಲ ಸರಿ, ಆದ್ರೆ ಬೇರೆ ಸಮಯಗಳಲ್ಲಿ ಒಳ್ಳೆಯದನ್ನು ಹೇಳಿಕೊಡೋದಕ್ಕೆ ಅವಕಾಶಗಳಿಲ್ಲ. ಕೆಲವಾರು ಸ್ಥಳಗಳಲ್ಲಿ ಕುಟುಂಬದವರೇ ವಿರೋಧ, ಕೆಲವಾರು ಸ್ಥಳಗಳಲ್ಲಿ ಅಕ್ಕಪಕ್ಕದವರೇ ವಿರುದ್ಧ, ಕೆಲವಾರು ಸ್ಥಳಗಳಲ್ಲಿ ಊರಿನವರು ವಿರುದ್ಧ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನೀವು ಏನೋ ತಪ್ಪಾದ ಬೋಧನೆ ಬೋಧಿಸ್ತೀರಿ, ಜನಗಳನ್ನು ಮಾರ್ಗ ತಪ್ಪಿಸ್ತೀರಿ ಅಂತ ಅವನನ್ನು ಹೇಳಿಕೊಡುತ್ತಾನೆ. ಕೆಲವರು ತುಚ್ಛವಾದ ಲಾಭಗಳಿಗಾಗಿ ಅವರು ಮಾಡಬಾರದ ಉಪದೇಶಗಳನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರೆ. ಅವರು ದೇವರನ್ನು ತಿಳಿದಿದ್ದೇವೆ ಅಂತ ಹೇಳುತ್ತಾರೆ, ಆದರೆ ಅವರ ಕ್ರಿಯೆಗಳ ಮೂಲಕವಾಗಿ ದೇವರನ್ನು ಅಲ್ಲಗಳೆಯುವವರಾಗಿರುತ್ತಾರೆ, ದೇವರಿಲ್ಲದವರಾಗಿದ್ದಾರೆ. ಆದ್ದರಿಂದ ನೀನು ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡು, ಸುಳ್ಳು ಬೋಧನೆಗೆ ಅನುಗುಣವಾಗಿ ಮಾತನಾಡಬೇಡ, ದೇವರ ವಾಕ್ಯದಲ್ಲಿ ಇಲ್ಲದನ್ನು ಮಾತನಾಡಬೇಡ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ಯಾವ ಉದ್ದೇಶಕ್ಕಾಗಿ, ಯಾವ ಸಂದರ್ಭದಲ್ಲಿ ಹೇಳಲ್ಪಟ್ಟಿತೋ ಅದೇ ರೀತಿಯಾದ ಅರ್ಥ ವಿವರಣೆಗಳನ್ನು ಬೋಧಿಸತಕ್ಕದ್ದು ನೀನು. ಅವರ ಹಾಗಿದ್ದು ಬಿಡಬೇಡ, ನೀನಾದರೂ ಸರಿಯಾಗಿರು ಎಂದು ಬೋಧಿಸಿಕೊಂಡು. ಯಾಕೆ ಆ ಬೋಧನೆ ಮಾಡಿ? ನೋಡಿ, ನಾವು ಕಟ್ಟಿದ್ದು ಸುಟ್ಟು ಹೋಗಬಾರದು ಎಂಬುದಕ್ಕಾಗಿ ಅಲ್ರಿ. ಜನಗಳು ನಾಶನದ ಹಾದಿಯಿಂದ ದೇವರ ಕಡೆಗೆ ಮಾಡಿದರೆ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡಿದರೆ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಬೋಧಿಸಿದರೆ, ಜನಗಳು ಪಾಪಗಳನ್ನು ಬಿಟ್ಟು ಹೊರಬಂದು ಸತ್ಯದ ಮಾರ್ಗಕ್ಕೆ ತಿರುಗಿಕೊಂಡು
ಸತ್ಯ ದೇವರಾಗಿರುವ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪರಲೋಕದ ನಿತ್ಯ ಜೀವನಕ್ಕೆಂದು ತಾವು ಪ್ರಯಾಣಿಸುವವರಾಗಿರುತ್ತಾರೆ. ರಕ್ಷಣೆ ಹೊಂದಿಕೊಂಡು ಮಾಡಬಾರದ ಉಪದೇಶವನ್ನು ನಾವು ಮಾಡಿದರೆ ಅವರು ಏನಾಗ್ತಾರೆ? ಕುಟುಂಬ ಹೋಗುತ್ತವೆ. ಹಾಗೆ ಆಗಬಾರದು. ಅದಕ್ಕಾಗಿ ಪೌಲನಿಗೆ ಹೇಳಿಕೊಡು, ನೀನು ಕಟ್ಟಿದ್ದು ಉಳಿಯಬೇಕಾ? ನೀನು ಕಟ್ಟಿದ್ದು ಸುಟ್ಟು ಹೋಗಬಾರದ ಬೆಂಕಿಯ ಮುಂದೆ ನಿಲ್ಲುವಾಗ ಉತ್ತಮವಾಗಿ ಮಾತನಾಡು. ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಆಲೋಚನೆ ಮಾಡು. ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನಡೆದುಕೋ. ಆಗ ನಿನಗೆ ಬಹುಮಾನ ದೊರೆತಿದೆ. ಆಗ ನಿನಗೆ ಆಶೀರ್ವಾದ ದೊರೆತಿದೆ. ಆಗ ದೇವರ ಮುಂದೆ ನಿನಗೆ ಸಂತೋಷ, ಸಂಭ್ರಮ ಸಿಗುತ್ತದೆ. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದ್ರೂ ಕೂಡ ಅವನು ಉಳ್ಕೊಂಡಿದ್ದಾನೆ. ಅವನು ಹೆಂಗ್ ಉಳ್ಕೊಂಡಿದ್ದಾನೆ? ತಾನಾದರೂ ರಕ್ಷಣೆ ಹೊಂದುವನು, ಆದರೂ ಬೆಂಕಿಯೊಳಗಿನಿಂದ ತಪ್ಪಿಸಿಕೊಂಡವನ ಹಾಗಿರು. ನರಕಕ್ಕೆ ಹೋಗದೆ ಹೇಗೂ ತಪ್ಪಿಸ್ಕೊಂಡಪ್ಪ ಅಲ್ಲಿಂದ ಅಂದ ಹಾಗೆ ಅವನು ಪರಲೋಕದಲ್ಲಿರುವವನ್ನೇ ಬಿಟ್ರೆ ಅವನಿಗೆ ಯಾವ ಬಹುಮಾನವೂ ಸಿಗಲ್ಲ. ನೀನು ಅಂತ ನೆಲೆಯಲ್ಲಿ ಇರಲಿಕ್ಕೆ ಬಯಸ್ತೀಯಾ? ಖಂಡಿತ ಹಾಗೆ ನೀನು ಎಂದಿಗೂ ಕೆಲವರು ಹೇಳ್ತಾರೆ, ಪರಲೋಕಕ್ಕೆ ಹೋದ್ರೆ ಸಾಕು, ಅಯ್ಯೋ ಸಿಗೋದೇ ಕಷ್ಟ, ಅದರ ಒಳಗೆ ಹೇಗೋ ಹೋಗಿ ಹೇಗೋ ಒಂದು ಮೂಲೆಗೆ ಸೇರ್ಕೊಂಡು. ಇಲ್ರಿ, ನಾವು ಅಂತ ಭಿಕ್ಷುಕರುಗಳಲ್ಲ. ದೇವರು ನಮ್ಮನ್ನು ದತ್ತುಪುತ್ರ ಸ್ವೀಕಾರದ ಅಧಿಕಾರದಿಂದ ಅಪ್ಪ ತಂದೆಯೇ ಎಂದು ಕರೆಯತಕ್ಕ ಅಧಿಕಾರವನ್ನು ಕೊಟ್ಟಿರುವ ತಂದೆ ನಮ್ಮನ್ನು ಆತನ ಮಕ್ಕಳಾಗಿ ಸ್ವೀಕರಿಸಿಕೊಂಡಿದ್ದ. ನಾವು ಆತನ ಮಕ್ಕಳು. ಆತನ ಸ್ವಾಸ್ಥ್ಯದಲ್ಲಿ ಅಂದ್ರೆ ತಂದೆ ತಾಯಿಗಳು ಪಿತ್ರಾರ್ಜಿತ ಸೊತ್ತು ಮಕ್ಕಳಿಗೆ ಸ್ವಾಸ್ಥ್ಯವಾಗಿರ್ತದೆ. ದೇವರ ವಾಕ್ಯವೂ ಹಾಗೆ, ಕಾನೂನು ಕೂಡ ಹಾಗೆಯೇ. ಇಂದು ಈ ಲೋಕದ ಜನಗಳು ಹೇಳ್ತಾರೆ, ಇಂದು ನಮ್ಮ ಕುಟುಂಬದಲ್ಲೂ ಹೇಳ್ತಾರೆ ಹಾಗೆ. ಗಂಡು ಮಕ್ಕಳಿಗೆ ಇಲ್ಲಿ ಏನು ಇಲ್ಲ, ಹೆಣ್ಣು ಮಕ್ಕಳಿಗೆ ಮಾತ್ರ. ಅದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಏನ್ ಹೇಳ್ತದೆ? ಕಾನೂನು ಏನ್ ಹೇಳ್ತದೆ? ನಾವು ಚಿಕ್ಕ ವಯಸ್ಸಿನಿಂದಲೂ, ನನ್ನ 8 ವಯಸ್ಸಿನ ಪ್ರಾಯದಿಂದಲೂ ಒಂದು ಅನಾಥಾಶ್ರಮದಲ್ಲಿ ನಮಗೆ ಊಟಕ್ಕೋ ವಿದ್ಯೆಗೋ ಬಟ್ಟೆಗೋ ನಮಗೆ ಉಪಚರಿಸಲಿಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಆಗಲಿಲ್ಲ. ಅವರು ಬಹಳ ಕಡು ಬಡತನದಲ್ಲಿ ಜೀವನ ಮಾಡಿದ್ರು. ಆದ್ದರಿಂದ ಒಂದು ಅನಾಥಾಶ್ರಮದಲ್ಲಿ ತಗೊಂಡೋಗ್ಬಿಟ್ರು. ಆಗ ನನಗೆ 8 ವಯಸ್ಸು. 19 ವಯಸ್ಸಿನವರೆಗೆ ಅನಾಥಾಶ್ರಮದಲ್ಲಿ ಜೀವನ ಮಾಡಿದ್ದೆ. ಒಂದು ಅನಾಥಾಶ್ರಮ ನನಗೆ ಊಟ, ಬಟ್ಟೆ, ವಿದ್ಯೆ, ಹಾಸಿಗೆ, ಬುದ್ಧಿ ಕೊಟ್ಟಿತು. 19 ವಯಸ್ಸಿಗೆ ಹೊರ ಬಂದೆ. ನನ್ನ ಅಣ್ಣ ಇದ್ದಾರೆ, ಅವರು ಅದೇ ಅನಾಥಾಶ್ರಮದಲ್ಲಿ ಕಾರ್ಪೆಂಟರ್ ಕೆಲಸದಲ್ಲಿ ಅವರು ಇರೋದಕ್ಕಾಗಿ ಅಲ್ಲಿ ಬಿಡಲ್ಪಟ್ರು. ಅವರು 6 ವರ್ಷಗಳ ಕಾಲ ಅಲ್ಲೇ ಇದ್ದು ಕೆಲಸ ಮಾಡಿಕೊಂಡು ಕೆಲಸ ಕಲಿತು ಅಲ್ಲಿಂದ ಹೊರ ಬಂದವರಿಗೆ ವಿದ್ಯೆ ಕೂಡ ಇಲ್ಲ, ವಯಸ್ಸು ಜಾಸ್ತಿ ಆಗಲಿಲ್ಲ. ಆದ್ದರಿಂದ ಅವರಿಗೆ ಕಾರ್ಪೆಂಟರ್ ಕೆಲಸ ಕೊಡ್ತು. ಅದನ್ನು 6 ವರ್ಷ ಅವರು ಕಲ್ತರು. ಕಲ್ತಾದ ಮೇಲೆ ಅಲ್ಲಿಂದ ಹೊರಗೆ ಬಂದು ಅವರು ದುಡಿಯೋರಾಗಿದ್ರು. 19 ವರ್ಷದ ಹುಡುಗನಾಗಿ ನಾನು ಹೊರ ಬಂದ ಮೇಲೆ ನಮಗೆ ಯಾವ ಕೆಲಸ ಮಾಡಬೇಕು ಗೊತ್ತಿಲ್ಲ. ಮುಂದೆ ಓದಿಸುವ ಶಕ್ತಿ ಅವರಿಗಿಲ್ಲ. ಮುಂದೆ ಏನು ಮಾಡಬೇಕೆಂದು ಗೊತ್ತಿಲ್ಲ. ಏನ್ ಮಾಡ್ಬೇಕು? ಏನೋ ಕೆಲಸ ಮಾಡಿದೆ. ಕೆಸರು ಕಲಿಸುವ ಕೆಲಸ ಮಾಡಿದೆ, ಸಿಮೆಂಟ್ ಕಲಿಸುವ ಕೆಲಸ ಮಾಡಿದೆ, ಕಂಬಿ ಕಟ್ಟುವ ಕೆಲಸ ಮಾಡಿದೆ, ಪೇಂಟ್ ಕೆಲಸ ಮಾಡಿದೆ, ಎಂಬ್ರಾಯ್ಡಿಂಗ್ ಕೆಲಸ ಮಾಡಿದೆ, ಮಿಕ್ಸಿ ಗ್ರೈಂಡರ್ಗಳಿಗೆ ರಿವೈಂಡಿಂಗ್ ಕೆಲಸ ಮಾಡಿದೆ. ಯುಬಿ ಫ್ಯಾಕ್ಟರಿಯಲ್ಲಿ ಕ್ಯಾಶುವಲ್ ಬಾಟ್ಲುಗಳನ್ನ ತೆಗೆದಿಡುವ ಕೆಲಸ ಮಾಡಿದೆ. ಅದ ನಂತರ ಅದೇ ಯುಬಿ ಫ್ಯಾಕ್ಟರಿಯಲ್ಲಿ ಒಂದು ಫ್ಯಾಬ್ರಿಕೇಷನ್ ಆಗಿ ಅದರ ಒಳಗೆ ಕೆಲಸದಲ್ಲಿ ಹೆಲ್ಪರ್ ಆಗಿ ಹೋಗಿ ಸೇರಿದೆ. ಆವತ್ತಿನ ಸಮಯಕ್ಕೆ 21 ರೂಪಾಯಿ ಅಲ್ಲಿ ಪಗಾರ ಒಂದು ದಿನಕ್ಕೆ. ಅಲ್ಲಿಂದ ದುಡಿಯುತ್ತಾ ನಾನು ಕೆಲಸ ಮಾಡ್ತೀನಿ, ನಮ್ಮ ಅಣ್ಣ ಕೆಲಸ ಮಾಡ್ತಿದ್ರು. ತಂದೆ ತಾಯಿಗಳಿಗೆ ಯಾವ ವರಮಾನವಿಲ್ಲ, ಯಾವ ಆದಾಯವೂ ಇಲ್ಲ. ಮಕ್ಕಳ ಆದಾಯದಲ್ಲಿ ಜೀವನ ಮಾಡಿಕೊಂಡ್ರು. ಮಕ್ಕಳ ಆದಾಯ ನಾನು ಹೊರಗಡೆ ಬರುವವರೆಗೂ ಒಂದು ಗುಡಿಸಲು ಮನೆಯಲ್ಲಿ ಬಾಡಿಗೆಯಲ್ಲಿದ್ರು. ನಂತರದಲ್ಲಿ ದುಡಿಮೆಗಳಾಗುತ್ತಾ ಸ್ವಲ್ಪವಾಗಿ ಕೂಡಿಸಿ ಎಷ್ಟೋ ಸಮಯ ನಾವು ಗುಡಿಸಲಿಗೆ ಗರಿಯನ್ನ ಹಾಕ್ತಾ ಇದ್ವಿ. ವರ್ಷ ಹಾಳಾಗ್ತಿತ್ತು. ನಂತರ ಆ ಮನೆಯನ್ನ ತೆಗೆದುಕೊಳ್ಳಲಿಕ್ಕೆ ದೇವರು ಕೃಪೆ ತೋರಿಸಿದ್ರು. ಅದರ ನಂತರದಲ್ಲಿ ಆ ಮನೆಯನ್ನು ಚೀಟಿ ಹಾಕಿ ಕೂಡಿಸಿಟ್ಟ ಹಣಗಳಿಂದ, ನಾವು ಸಂಪಾದನೆ ಮಾಡಿದ ಹಣಗಳಿಂದ ಮನೆ ಕಟ್ಟಿದೆವು. ನಂತರ ಮತ್ತೊಂದು ಸೈಟನ್ನು ಹೆಗಡನಗರದಲ್ಲಿ ಖರೀದಿ ಮಾಡಿದೆವು.
ಇದರಲ್ಲಿ ಈ ಸಭೆ ಎಂಬ ಸ್ಥಳದಲ್ಲಿ ನಿಂತಿರುವ ಈ ಕಟ್ಟಡಕ್ಕೆ ನಮ್ಮ ತಂದೆಯವರು ಅಲ್ಲಲ್ಲಿ ಡೊನೇಷನ್ ಕೇಳಿದ್ರು. 10 ಮಂದಿಯ ಹಣ ಬಿಟ್ರೆ ನಮ್ಮ ತಂದೆದಂತ ₹1 ಇಲ್ಲ, 10 ಮಂದಿ ದೇವರಾಲಯ ಕಟ್ಲಿ ಅಂತ ಹೇಳಿ ಕೊಟ್ಟದ್ದರ ದಾನದಿಂದಲೇ ಈ ಸಭೆ ಹೀಗೆ ಕಟ್ಟಲ್ಪಟ್ಟು ನಿಂತಿದೆ. ನಮ್ಮ ತಂದೆದು ₹1 ಇಲ್ಲ, ನಮ್ಮ ತಾಯಿದು ₹1 ಅಲ್ಲ. ಅದು ಅವ್ರು ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ನಮಗೆ ಊಟ ಹಾಕ್ಲಿಕ್ಕೆ ಆಗಿರ್ಲಿಲ್ಲ, ನಮಗೆ ಬಟ್ಟೆ ಕೊಡ್ಲಿಕ್ಕೆ ಆಗಿಲ್ಲ, ನಮಗೆ ವಿದ್ಯೆ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ನನ್ನ 19 ವಯಸ್ಸಿಗೆ ಬಂದಿರುವಾಗ ಕೂಡ ಅವರು ಬಾಡಿಗೆ ಮನೇಲಿದ್ರು ಬಿಟ್ರೆ ಸ್ವಂತ ಮನೇಲಿರಲಿಲ್ಲ. ಹಾಗೆ ನಾವು ಬೆಳೆದ ಮೇಲೆ ಸ್ವಂತ ಮನೆಗಳಾದವು, ಒಳ್ಳೆ ಸ್ಥಾನಮಾನಗಳಾದವು. ನನ್ನ ದೊಡ್ಡ ತಾಯಿಗೆ ನಾನೇ ಮುಂದೆ ನಿಂತು, ನನ್ನ ಅಣ್ಣ ಶ್ರೀಲಂಕಾದಲ್ಲಿ ಕೆಲಸ ಮಾಡ್ತಿದ್ರು, ಹಾಗಾಗಿ ನಾನೇ ಮುಂದೆ ನಿಂತು ಮದುವೆ ಮಾಡಿದೆ. ಮುಂದೆ ನಿಂತು ಮದುವೆ ಮಾಡಲಿಕ್ಕೆ ಕೂಡ ಅವರ ಹತ್ರ ಹಣ ಇರಲಿಲ್ಲ. ನನ್ನ ಮದುವೆ ಮಾಡಲಿಕ್ಕೆ 5 ಪೈಸೆ ಅವರದಲ್ಲ, ಕೆಟ್ಟ ತಂದೆ ತಾಯಿಗಳದ್ದು. ನನ್ನ ಅಣ್ಣನಿಗೆ ಮದುವೆ ಮಾಡಿದ್ದು 5 ಪೈಸೆ ಅವರದ್ದು ಖರ್ಚಿಲ್ಲ. ನಮ್ಮ ಕೈ ಕಷ್ಟಗಳಲ್ಲಿ ನಾವು ಜೀವನ ಮಾಡಿಕೊಂಡ್ವಿ, ನಮ್ಮ ಕೈ ಕಷ್ಟಗಳಲ್ಲಿ ಮದುವೆಗಳು ಮಾಡಿಕೊಂಡೆವು. ಈಗ ನನಗೆ ಪತ್ನಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಪತ್ನಿಯನ್ನಾಗಲಿ ಮಕ್ಕಳನ್ನಾಗಿ ನೋಡಿಕೊಂಡು ಅವರಿಗೆ ಊಟ ವಿದ್ಯಾಭ್ಯಾಸ ಕೊಡೋದಕ್ಕೆ ನಾವೇ ಮಾಡ್ಕೊಳ್ತೀವಿ ಬಿಟ್ರೆ ನಮ್ಮ ತಂದೆ ತಾಯಿಗಳದ್ದು ಏನಿಲ್ಲ. ಆದ್ರೆ ಅವ್ರು ಹೇಳ್ಕೊಟ್ಟಿದ್ದಾರೆ, ನಿಮಗೆ ಯಾವ ಒಂದು ಬಾಧ್ಯತೆಯೂ ಇಲ್ಲಿಲ್ಲ, ನೀವು ಹೊರಗಡೆ ಹೋಗ್ಬೇಕು, ನೀವು ಗಂಡಸರು ನೀವು ದುಡಿದು ತಿಂದ್ಕೊಳ್ರಿ. ಹೆಣ್ಣು ಮಕ್ಕಳಿಗೆ ಸ್ವಂತ ಮನೆ ಇಲ್ಲ, ಹಾಗಾಗಿ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ. ಹೆಣ್ಣು ಮಕ್ಕಳು ಅವ್ರವ್ರ ಗಂಡಂದ್ರ ಮನೆಯಲ್ಲಿ ಇದ್ದಾರೆ, ಆದ್ರೆ ಅವ್ರ ಗಂಡಂದ್ರೆಲ್ಲ ಕಷ್ಟಪಡ್ತಿದ್ದಾರಂತೆ. ಆದ್ರೆ ನಾವು ಕಷ್ಟಪಡ್ತಾ ಇಲ್ವಂತೂ, ಗಂಡ ಮಕ್ಕಳು ಹೊರಗಡೆ ಹೋಗ್ಬೇಕು. ದೇವರ ವಾಕ್ಯ ಏನಾಗ್ತದೆ ಗೊತ್ತ್ರಿ? ತಂದೆ ತಾಯಿಗಳ ಪಿತ್ರಾರ್ಜಿತ ಸ್ವತ್ತು ಮಕ್ಕಳಿಗೆ ಸ್ವಾಸ್ಥ್ಯ. ನೋಡುವಾಗ ದೇವರ ವಾಕ್ಯವು ಇಲ್ಲಿ ಹೇಳಲ್ಪಡುತ್ತದೆ, ದೇವರು ನಮ್ಮನ್ನು ಆತನ ಮಕ್ಕಳಾಗಿ ಸೇರಿಸಿಕೊಂಡ ಮೇಲೆ ಆತನ ಸ್ವತ್ತು, ಪರಲೋಕ, ಆತನ ರಾಜ್ಯ, ಪರಲೋಕದಲ್ಲಿರುವ ಸಿಂಹಾಸನಗಳು, ಪರಲೋಕದಲ್ಲಿರುವಂತಹ ಆಶೀರ್ವಾದಗಳು, ಪರಲೋಕದಲ್ಲಿರುವ ಆತನ ಸೃಷ್ಟಿಗಳು ಏನಿವೆಯೋ ಅವೆಲ್ಲ ಆತನ ಮಕ್ಕಳಾಗಿರುವ ನಮಗೆ ಸೇರಿದ್ದಾಗಿದೆ. ಆದ್ದರಿಂದ ನಾವು ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಇಲ್ರಿ, ನಾವು ಉತ್ತಮವಾಗಿ ಬೆಳಿಬೇಕು, ಅದೇ ಸಮಯದಲ್ಲಿ ಉತ್ತಮವಾಗಿ ಬೇರೆಯವರನ್ನು ಬೆಳೆಸಬೇಕು. ಇದು ಎರಡೂ ಕೂಡ ಹೇಗೆ ಸಾಧ್ಯವಾಗ್ತದಂದ್ರೆ, ಸ್ವಸ್ಥ ಬೋಧನೆಯನ್ನು ಕೇಳುವುದರಿಂದ ನಾವು ಸ್ವಸ್ಥ ಚಿತ್ತವುಳ್ಳವರಾಗಿ ಮಾರ್ಪಡುತ್ತೇವೆ. ನಾವು ಸ್ವಸ್ಥ ಚಿತ್ತವುಳ್ಳವರಾಗಿದ್ರೆ ಸ್ವಸ್ಥ ಬೋಧನೆಗೆ ಅನುಸಾರವಾಗಿ ನಾವು ಮಾತನಾಡುವವರಾಗಿರ್ತೇವೆ. ಆಗ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನಾವು ಮಾತನಾಡಿದ ಬೋಧನೆಗಳನ್ನು ಕೇಳಿಸಿಕೊಳ್ಳುವ ಜನಗಳು ಸ್ವಸ್ಥರಾಗ್ತಾರೆ, ಮತ್ತೆ ಸ್ವಸ್ಥ ಚಿತ್ತವುಳ್ಳವರಾಗ್ತಾರೆ. ಹಾಗೆಯೇ ಜನಗಳು ದೇವರ ಕಡೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದಿ ಒಳ್ಳೆ ಫಲಗಳನ್ನು ಫಲಿಸುವವರಾಗಿ, ಬೆಂಕಿಯೊಂದಿಗೆ ಆ ದಿನವು ಪ್ರತ್ಯಕ್ಷವಾಗುವಾಗ, ಬೆಂಕಿಯು ನಮ್ಮ ಕೆಲಸಗಳನ್ನು ಪರಿಶೋಧನೆ ಮಾಡುವಾಗ ನಮ್ಮ ಕೆಲಸಗಳು ಸುಟ್ಟು ಹೋಗದೆ ನಮ್ಮ ಕೆಲಸಗಳು ಉಳಿಯುವಂತಗಳಾಗಿರ್ತವೆ. ಆಗ ಆತನು ಅದಕ್ಕೆ ಬಹುಮಾನ ಕೊಡ್ತಾನೆ, ಆತನು ಸಂತೋಷ ಪಡುತ್ತಾನೆ, ಆತನ ನಮ್ಮನ್ನು ಭಲೆ ಒಳ್ಳೆಯ ಸೇವಕ ಎಂದು ಕಟ್ಟಿಕೊಡುತ್ತಾನೆ. ಹೌದು, ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತ ಪಾಡುಗಳಿವೆ, ನಿಂದೆಗಳಿವೆ, ಅವಮಾನಗಳಿವೆ. ಕ್ರಿಸ್ತನಿಗೆ ಹಾಗೆ ಆಗಿತ್ತು. ಕ್ರಿಸ್ತನನ್ನು ಶಿಲುಬೆಗೆ ಏರಿಸಲಿಕ್ಕೆ ಒಪ್ಪಿಸಿಕೊಟ್ಟವರು ಯಾರಂದ್ರೆ ಕ್ರಿಸ್ತನ ಸ್ವಂತ ಜನಗಳೇ, ಯಹೂದ್ಯರೇ, ಕ್ರಿಸ್ತನಿಗೆ ಸಂಬಂಧಿಕರೇ ಆಗಿದ್ದಂಥವರೇ ಯೇಸುವನ್ನು ಶಿಲುಬೆಗೆ ಹಾಕಬೇಕೆಂದು ಕೂಗಿಕೊಂಡವರು. ಯೇಸು ಕ್ರಿಸ್ತನು ಹೇಳ್ತಾರೆ, ಹಸಿ ಮರಕ್ಕೆ ಹೀಗೆ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಲಾರರು, ಆದ್ದರಿಂದ ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತುಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಪಾಪವು ಇಲ್ಲದಿರುವ ಪರಿಶುದ್ಧ ಮರ, ಜೀವದ ಮರ, ನಿತ್ಯ ಜೀವದ ಮರ, ದೇವರಾಗಿರುವ ನಾನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೇನೆ. ನನಗೆ ಈ ಗತಿ ಮಾಡಿದರೆ ಪಾಪಗಳು, ಅಕ್ರಮಗಳು, ಅವಿಧೇಯತೆಗಳು, ಜನ್ಮ ಪಾಪ, ಹೀಗೆ ಅನೇಕ ವಿಷಯಗಳಲ್ಲಿ ಅಪ್ಪಿತಪ್ಪಿ ಹೋಗುವ ನಿಮಗೆ ಇನ್ನೇನು ಮಾಡಲಾರರು ಈ ಲೋಕದ ಜನ. ಹಾಗಾಗಿ ಹುಟ್ಟುವಾಗಲೇ ಗರ್ಭ ಪಾಪದಿಂದ, ಜನ್ಮ ಪಾಪದಿಂದ ಹುಟ್ಟಿದ ನೀವು ಒಣಮರಗಳಾಗಿದ್ದೀರಿ. ಆದ್ದರಿಂದ ನಿಮಗೆ ಇನ್ನೇನು ಮಾಡಲಾರರು. ಆದ್ದರಿಂದ ನೀವಂತ ಶೋಧನೆಗಳನ್ನು ದಾಟಿ ಹೋಗಬೇಕಾದರೆ, ಶೋಧನೆಗೆ ಒಳಗಾಗದ ಹಾಗೆ
ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸಿರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ. ನೋಡಿ, ಅಲ್ಲಿ ಅವನು ಕಟ್ಟಿದ್ದಾನೆ ಈ ಲೋಕದಲ್ಲಿ, ಉತ್ತಮವಾಗಿ ಕಟ್ಟಲಿಲ್ಲ. ಅಸ್ವಸ್ಥ ಬೋಧನೆಗಳನ್ನು ಮಾಡಿ, ಅಸ್ವಸ್ಥ ರೀತಿಯಲ್ಲಿ ಜೀವನ ಮಾಡಿ ಅದರ ರಕ್ಷಣೆ ಹೊಂದಿದ್ದಾನೆ. ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಇದ್ದಾನೆ. ಆದ್ದರಿಂದ ಇವನು ಪರಲೋಕಕ್ಕೆ ಹೋಗಿದ್ದಾನೆ. ಆದರೆ ಅವನು ಕಟ್ಟಿದ ಕಟ್ಟಡ, ಅವನು ಬೋಧಿಸಿದ ಬೋಧನೆ, ಅವನು ನಡೆದ ನಡವಳಿಕೆಗಳು ಸುಟ್ಟು ಹೋದರೂ ಅವನು ಕ್ರಿಸ್ತನ ಮೇಲೆ ಅಸ್ತಿವಾರದಲ್ಲಿ ಇರುವುದರಿಂದ ಅವನಾದರೂ ರಕ್ಷಣೆ ಹೊಂದುವನು. ಆದರೂ ಬೆಂಕಿಯೊಳಗಿನಿಂದ ತಪ್ಪಿಸಿಕೊಂಡವನ ಹಾಗಿರು. ಯಪ್ಪ, ಏನು ತಪ್ಪಿಸಿಕೊಂಡ, ನೀನು ನಾನು ಹಾಗಿರಬಾರದು. ಬೋಧನೆ ತಿಳಿಯದಿದ್ರೆ ನಾವು ಹಾಗಿರ್ಬೋದಿತ್ತೇನ? ಬೋಧನೆ ನಮಗೆ ತಿಳಿದಿದೆ. ಸತ್ಯವಾಕ್ಯವು, ಸದುಪದೇಶಗಳು, ಸ್ವಸ್ಥ ಬೋಧನೆ ನಮಗೆ ಪ್ರಕಟವಾಗಿದೆ. ತಿಳಿದು ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳಬಾರದು. ಮುಂದಕ್ಕೆ ಹೋಗೊಂಡ್ರಿ. 1 ಪೇತ್ರ 4ನೇ ಅಧ್ಯಾಯ 17ರಿಂದ 18ನೇ ವಚನದವರೆಗೆ ಓದಿಕೊಳ್ಳೋಣ್ರಿ. 1 ಪೇತ್ರ 4ನೇ ಅಧ್ಯಾಯ 17 ಮತ್ತು 18ನೇ ವಚನ. ದೇವರ ಮನೆಯಲ್ಲಿ ಪ್ರಾರಂಭವಾಗತಕ್ಕ ನ್ಯಾಯ ತೀರ್ಪಿನ ಸಮಯವು ಬಂದದೆ. ಅದು ಮೊದಲು ನಮ್ಮಲ್ಲಿ ಪ್ರಾರಂಭವಾದರೆ ದೇವರ ಸುವಾರ್ತೆಗೆ ಅವಿಧೇಯರಾದವರ ಆತ್ಮವು ಏನಾಗಿರುವುದು? ನೀತಿವಂತರೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಎಲ್ಲಿ? ಪ್ರಿಯ ಸಹೋದರ ಸಹೋದರಿಯೇ, ನ್ಯಾಯ ತೀರ್ಪಿನ ದಿನ ಬಂದದೆ. ಅದು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ಮನೆಯಲ್ಲಿ ಪ್ರಾರಂಭವಾಗತಕ್ಕ ನ್ಯಾಯ ತೀರ್ಪಿನ ಸಮಯವು ಬಂದದೆ. ಅದು ಮೊದಲು ನಮ್ಮಲ್ಲಿ ಪ್ರಾರಂಭವಾದರೆ. ನ್ಯಾಯ ತೀರ್ಪಿನ ಕಾಲಗಳು ಬರ್ತವೆ. ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬಂದು ಆತನ ಅಸ್ತಿವಾರದ ಮೇಲಿರುವ ಸಭೆಯನ್ನು ಆತನೇ ಅಸ್ತಿವಾರವಾಗಿ, ಆತನೇ ಆ ಸಭೆಯನ್ನು ವಾಕ್ಯವೆಂಬ ನೀರಿನಿಂದ ತೊಳೆದು ಸುಕ್ಕು ಕಲಂಕಗಳು ಇಲ್ಲದಂತಹ ಸಭೆಯನ್ನಾಗಿ ಅದನ್ನು ಪರಿಪಕ್ವತೆಗೆ ಒಳಪಡಿಸಿ, ಆ ಒಂದು ಸಭೆಯು ಪಕ್ವಗೊಂಡಿರುವಾಗ ಅದನ್ನು ಕರೆದುಕೊಂಡು ಹೋಗುವುದಕ್ಕೆ ಮಧ್ಯಾಕಾಶದಲ್ಲಿ ಬರುತ್ತಾ. ಅಲ್ಲಿ ನ್ಯಾಯ ತೀರ್ಪಿದೆ. ಎಲ್ಲಿಂದ ಪ್ರಾರಂಭವಾಗ್ತದೆ ನ್ಯಾಯ ತೀರ್ಪು? ದೇವರ ಮನೆಯಲ್ಲಿ ಮೊದಲಿಗೆ ಪ್ರಾರಂಭವಾಗ್ತದೆ. ಅದು ಮೊದಲು ನಮ್ಮಲ್ಲಿ ಪ್ರಾರಂಭವಾದರೆ ದೇವರ ಸುವಾರ್ತೆಗೆ ಅವಿಧೇಯರಾದವರ ಆತ್ಮವು ಏನಾಗಿರುವುದು? ಅದು ನಮ್ಮಲ್ಲಿ ಪ್ರಾರಂಭವಾಗ್ತದೆ. ನಮ್ಮಲ್ಲಿ ಅಂದ್ರೆ ಈ ದೇವರ ವಾಕ್ಯ ಗೊತ್ತಿಲ್ಲದವರಿಗೆ ಮೊದಲಿನ ನ್ಯಾಯ ತೀರ್ಪು ಅಲ್ಲ, ಅವರಿಗೆ ಗೊತ್ತಿಲ್ಲ. ಆದರೆ ಮೊದಲು ಎಲ್ಲಿಂದ? ವಾಕ್ಯ ಗೊತ್ತಿರುವಲ್ಲಿಂದ. ಸರಿ, ವಿಶ್ವಾಸಿಗಳಿಂದಲ್ಲ ಅಥವಾ ಈಗ ರಕ್ಷಣೆ ಹೊಂದಿರುವವರಿಂದಲ್ಲ ನ್ಯಾಯ ತೀರ್ಪು ಪ್ರಾರಂಭ ಇಲ್ಲ ಪ್ರಿಯರೇ. ಮೊದಲು ನ್ಯಾಯ ತೀರ್ಪು ಬೋಧಕರುಗಳಿಗೆ ಆಗಿದೆ. ಬೋಧಿಸುವವನು ಒಬ್ಬನು ಬೋಧಿಸುವಾಗ ಅಲ್ಲಿ 100 ಮಂದಿ ಕುಳಿತು ಉಪದೇಶ ಕೇಳಿದರೆ ಅವನ ಬೋಧನೆ ಅಸ್ವಸ್ಥವಾದ ಬೋಧನೆಯಾಗಿದ್ದರೆ 100 ಮಂದಿಯ ಕುಟುಂಬಗಳು ಹಾಳಾಗ್ತವೆ. ಅವನು ಬೋಧಿಸುವ ಬೋಧನೆ ಸ್ವಸ್ಥ ಬೋಧನೆಗೆ ಅನುಗುಣವಾದ ಬೋಧನೆಯಾಗಿದ್ರೆ ಅದರಿಂದ ಆ 100 ಕುಟುಂಬಗಳು ಕೂಡ ಅಸ್ವಸ್ಥತೆಯಿಂದ ಸ್ವಸ್ಥತೆಗೆ ಒಳಪಡ್ತವೆ, ಅಸತ್ಯದಿಂದ ಸತ್ಯಕ್ಕೆ ಬರುತ್ತವೆ, ತಿಳುವಳಿಕೆ ಹೀನತೆಯನ್ನು ಬಿಟ್ಟು ತಿಳುವಳಿಕೆ ಒಳಗೆ ಬರುತ್ತವೆ. ಅಸತ್ಯದಿಂದ ಸತ್ಯಕ್ಕೆ ಬರುವಾಗ, ಪಾಪವನ್ನು ಬಿಟ್ಟು ಪರಿಶುದ್ಧತೆ ಕಡೆಗೆ ತಿರುಗಿಕೊಳ್ಳುವಾಗ ಆ ಕುಟುಂಬಗಳು ನಾಶವಾಗೋದಿಲ್ಲ, ಆ ಕುಟುಂಬಗಳು ಬೆಳವಣಿಗೆ ಆಗ್ತವೆ. ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಅದು ಬೆಳವಣಿಗೆ ಆಗುವಂತಹ ಕಟ್ಟಡಗಳಾಗಿರುತ್ತವೆ. ಹೀಗಿರುವಲ್ಲಿ ದೇವರ ಮನೆಯಿಂದಲೇ ನ್ಯಾಯ ತೀರ್ಪಿನ ಸಮಯವು, ನ್ಯಾಯ ತೀರ್ಪು ಆಗುವ ಸಮಯ ದೇವರ ಮನೆಯಿಂದ ಪ್ರಾರಂಭವಾಗುವುದಾದ್ರೆ ಆ ಸಮಯ ಈಗಾಗಲೇ ಬಂದಿದೆ, ಬರ್ತಾ ಇದೆ. ಯೇಸು ಕ್ರಿಸ್ತನು ಬರುವ ಕಾಲ ಬಹಳ ಹತ್ತಿರವಾಗುತ್ತಲಿದೆ. ಇವತ್ತು ಸಭೆಗಳೆಲ್ಲ ಮುಚ್ಚಲ್ಪಟ್ಟಿವೆ. ನಾವು ಅಂದ್ಕೊಳ್ತೇವೆ ಮನೆಗಳನ್ನ ಆರಾಧನೆ ಮಾಡ್ತಿದ್ದೀವಿ, ನಮಗೆ ಹೌದು, ಆನ್ಲೈನ್ ಅಲ್ಲಿ ನಾವು ಸಂದೇಶ ಕೊಡೋದ್ರಲ್ಲಿ ನಾವು ತೃಪ್ತರಾಗ್ತೀವಿ, ವಾಕ್ಯಗಳಲ್ಲಿ ನೀವು ತೃಪ್ತಿ ಹಾಕೊಳ್ತೀವಿ. ಸಭೆ ಅಂದ್ರೆ ಅರ್ಥ ಏನ್ ಗೊತ್ತ್ರಿ?
ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮದುವೆಯಾಗದಿರುವ ಮಕ್ಕಳು. ಮದುವೆಯಾದ್ರೆ ಆ ಮಕ್ಕಳು ಹೊಸ ಕುಟುಂಬವಾಗಿರ್ತಾರೆ, ಹೊಸ ಕುಟುಂಬ. ಆಮೇಲೆ ಅವರಿಗೆ ಮಕ್ಕಳಾಗುವಾಗ ಅದು ಬೇರೆ ಆಗಿರ್ತದೆ, ಅದೊಂದು ಕುಟುಂಬ. ಒಂದು ವೇಳೆ ಮಕ್ಕಳೇ ಆಗ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ಆಗಿದ್ರು ಕೂಡ ಅವರೊಂದು ಕುಟುಂಬ. ರೇಷನ್ ಕಾರ್ಡ್ ಹಾಗೆ ತಾನೇ ಕೊಡ್ತಾರೆ, ಒಂದು ಕುಟುಂಬಕ್ಕೆ ಒಂದು ಕಾರ್ಡ್. ಗಂಡ ಹೆಂಡತಿ ಅಂದ್ರೆ ಅವ್ರಿಗೊಂದು ಕಾರ್ಡ್. ಅಪ್ಪ ಅಮ್ಮ ಅಂದ್ರೆ ಮದುವೆಯಾದ ಮಕ್ಕಳಿದ್ರೆ ಅವರುಗಳನ್ನ ಆ ಕಾರ್ಡ್ನಲ್ಲಿ ಇಟ್ಕೊಂಡಿರ್ತಾರೆ. ಮದುವೆಯಾಗಿ ಹೋದ್ರೆ ಅವರು ಬೇರೆ ಕಾರ್ಡ್ ಮಾಡ್ತಾರೆ. ಯಾಕೆ ಗೊತ್ತ್ರಿ? ಅದು ಕುಟುಂಬ. ಸರಿ, ಒಂದು ಕುಟುಂಬದಲ್ಲಿ ಕೆಲವು ಸದಸ್ಯರುಗಳಿದ್ದಾರೆ, ಅದು ಸಭೆ ಅಲ್ಲ. ಕುಟುಂಬಗಳು ಕೂಡಿದರೆ ಅದು ಸಭೆ, ಸದಸ್ಯರುಗಳು ಕೂಡಿದ್ರೆ ಅದು ಕುಟುಂಬ. ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡಿದ್ರೆ ಅದು ಕುಟುಂಬ, ಅವರಿಗೆ ಮಕ್ಕಳ ಅದು ಕುಟುಂಬ. ಆದರೆ ಕೆಲವು ಕುಟುಂಬಗಳು ಸೇರಿದರೆ ಅದು ಸಭೆ. ಈಗ ಆನ್ಲೈನ್ ನಲ್ಲಿ ಸಂದೇಶ ಕೇಳುವ ಪ್ರಿಯ ಸಹೋದರ ಸಹೋದರಿಯೇ, ಸಭೆಯ ಐಕ್ಯತೆ ನಿಮಗೆ ಸಿಕ್ಕಿದೆಯಾ? ನೀವು ಇಲ್ಲಿರುವಾಗ, ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದಲ್ಲಿರುವಾಗ ಎಂತ ಉಪದೇಶ ಕೇಳ್ತಿದ್ರಿ? ನಾವೆಲ್ಲ ಒಬ್ಬನೇ ತಂದೆಯ ಮಕ್ಕಳಾಗಿದ್ದೇವೆ, ಆದ್ದರಿಂದ ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಾಗಿ ನಾವು ಸಹೋದರ ಸಹೋದರಿಯರಾಗಿದ್ದೇವೆ, ನಾವು ಒಂದು ಕುಟುಂಬದ ಮಕ್ಕಳು ಎಂಬುದಾಗಿ ಬೋಧನೆ ಕೇಳ್ತಿದ್ರಿ. ಈಗ ಒಂದು ಕುಟುಂಬದಲ್ಲಿರುವಂತಹ ಹೊಸ ಕುಟುಂಬಗಳು ಇದಾವಲ್ಲ, ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ಸದಸ್ಯರುಗಳು ಒಂದು ಕುಟುಂಬದೊಂದಿಗೆ ಇನ್ನೊಂದು ಕುಟುಂಬಕ್ಕೆ ಮಾತುಗಾರಿಕೆ ಇದ್ದರೆ ನಿಮಗೆ ಮಾತನಾಡ್ತಿದ್ದೀರಿ. ನಾ ಇಲ್ಲಿರುವಾಗಲೇ ನಿಮಗೆ ಹೇಳುತ್ತಿದ್ದೆ, ಒಂದು ಕುಟುಂಬದೊಂದಿಗೆ ಇನ್ನೊಂದು ಕುಟುಂಬ ಮಾತನಾಡಿ, ಸ್ತ್ರೀಯರೊಂದಿಗೆ ಮಾತನಾಡಿ. ಆರಾಧನೆ ಮುಗಿದ ಮೇಲೆ ನಿಮ್ಮ ಕಷ್ಟ ಸುಖಗಳನ್ನು ಒಬ್ಬರಿಗೊಬ್ರು ಹೇಳಿಕೊಡ್ರಿ, ಒಬ್ಬರಿಗೊಬ್ರು ಪ್ರಾರ್ಥನೆ ಮಾಡ್ಕೊಡ್ರಿ, ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಡ್ರಿ. ಇಲ್ಲಾಂದ್ರೆ ಸಹೋದರ ಸಹೋದರಿ ಹೇಗೆ ಒಂದು ತಂದೆ ಮಕ್ಕಳೆಂದು ಹೇಳಿಕೊಳ್ಳೋದು ಹೇಗೆ? ಅರ್ಥ ಮಾಡಿಕೊಡ್ರಿ. ಒಬ್ಬರ ಬಲಹೀನತೆಯನ್ನು ಒಬ್ಬರು ಹೊತ್ತುಕೊಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ. ಒಬ್ಬರನ್ನೊಬ್ಬರು ಧೈರ್ಯ ಪಡಿಸ್ರಿ, ಆಧರಿಸ್ರಿ ಅಂತ ಹೇಳ್ತದೆ. ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತದೆ. ಒಂದು ಸಭೆಯಲ್ಲಿರುವ ನೀವು ಒಂದೇ ಕುಟುಂಬದ ರೀತಿಯಲ್ಲಿ ಇರತಕ್ಕದ್ದು ಒಬ್ಬರಿಗೊಬ್ಬರು ವಿಚಾರಿಸ್ಕೊಡ್ರಿ. ದೂರ ದೂರ ಬೇರೆ ಬೇರೆ ಕಡೆಯಿಂದ ಬರ್ತೀರಿ, ಬೇರೆ ಬೇರೆ ಮನೆತನದಲ್ಲಿರ್ತೀರಿ. ಇಲ್ಲಿ ಬರುವಾಗ ಒಂದೇ ಕುಟುಂಬವಾಗಿರ್ತೇವೆ. ಕ್ರಿಸ್ತನೆಂಬ ಬಂಡೆಯ ಮೇಲೆ ಹಾಕಲ್ಪಟ್ಟ ಅಸ್ಥಿವಾರವಾಗಿದ್ದೇವೆ. ಆ ಅಸ್ಥಿವಾರದಲ್ಲಿ ಕಟ್ಟಲ್ಪಡುತ್ತಿರುವಂತಹ ಕಟ್ಟಡಗಳು ಹೇಗಿವೆ ಎಂಬುದರ ಕುರಿತು ಒಬ್ಬರಿಗೊಬ್ಬರು ಮಾತನಾಡ್ಕೊಡ್ರಿ. ಸರಿ, ಈಗ ಲಾಕ್ಡೌನ್ ಆಗಿದೆ, ಯಾರು ಇಲ್ಲಿ ಸೇರಿ ಬರ್ಲಿಕ್ಕಿಲ್ಲ, ಸೇರಿ ಬರುತ್ತಿಲ್ಲ. ಹೀಗಿರುವಲ್ಲಿ ನೀವು ಇಲ್ಲಿ ಬರುತ್ತಿದ್ದವರ ಎಷ್ಟು ಮಂದಿಯ ಕುಟುಂಬದ ಜೊತೆಗೆ ನಿಮಗೆ ಹೊಕ್ಕು ಬಳಕೆ ಇದೆ? ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡ್ತೀರಿ. ನಿಮ್ಮ ಕಳ್ಳು ಬಳಿಯಲ್ಲಿರ್ತಾರೆ, ಅವರಿಗೆ ಫೋನ್ ಮಾಡ್ತೀರಿ, ಓಕೆ ಒಪ್ಕೊಳ್ತೀರಿ. ಸಭೆಯ ಸದಸ್ಯತ್ವದಲ್ಲಿ ವಿಶ್ವಾಸಿಗಳಾಗಿರುವವರೊಂದಿಗೆ ನಿಮಗೆ ಹೊಕ್ಕು ಬಳಕೆ ಎಷ್ಟಿದೆ? ಸರಿ, ಸಭೆಯ ಬೋಧನೆಯೊಂದಿಗೆ ಎಷ್ಟು ಹೊಕ್ಕು ಬಳಕೆ ನಿಮಗಿದೆ? ಸಭೆಯ ಬೋಧನೆ ಒಂದಿದೆ. ಯಾಕೆ ಸಭೆ ಬೋಧನೆ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳೋದು ಉದ್ದೇಶ ಗೊತ್ತ್ರಿ? ಅನೇಕ ಬೋಧನೆಗಳು ಅನೇಕ ಚಿತ್ರ ವಿಚಿತ್ರವಾಗಿ ಬೋಧಿಸಲ್ಪಡುತ್ತಿವೆ. ಪೌಲನ ದಿನಗಳಲ್ಲಿಯೇ, ಪೌಲನಂತ ಪಾಂಡಿತ್ಯರುಗಳು ಇದ್ದಂತ ಕಾಲಮಾನದಲ್ಲಿಯೇ ತುಚ್ಛವಾದ ಲಾಭಗಳಿಗೆ ಬೋಧನೆಗಳು ನಡೆಯುತ್ತಿದ್ದವಾದ್ರೆ ಈಗಿನ ಕಾಲಮಾನಕ್ಕೆ ಏನಾಗ್ಬೇಕ್ರಿ? ಈಗ ಅದು ಬಹಳ ಹೆಚ್ಚು ಹೋಗಿದೆ. ಆದ್ದರಿಂದ ಭಾನುವಾರವೋ ಬುಧವಾರವೋ ಶುಕ್ರವಾರಗಳಲ್ಲಿಯೋ ಸಭೆಯ ಬೋಧನೆ, ಸಭೆಯ ಆರಾಧನೆ ದಿವಸಗಳು ಇರೋದಾದ್ರೆ ಸಭೆಯ ಬೋಧನೆಗಳನ್ನು ನೀವು ಕೇಳಿಸಿಕೊಳ್ಳಲೇಬೇಕು. ಆಮೇಲೆ ವಾರ ದಿನಗಳಲ್ಲಿ ಯಾವ್ದಾದ್ರು ಕೇಳಿದ್ರೆ, ನಾ ಏನ್ ಹೇಳ್ತಿದ್ದೆ, ಇಲ್ಲಿದ್ದಿರುವಾಗ ನಿಮಗೆ ವಾರ ಪೂರ್ತಿ ಎಲ್ಲೆಲ್ಲಿ ಓಡಾಡ್ತಿರೋ ಓಡಾಡ್ಕೊಡ್ರಿ. ಒಂದ್ ವೇಳೆ ಸ್ಪೆಷಲ್ ಮೀಟಿಂಗ್ ಇದ್ರೆ ಹೋಗ್ಬೋದೇನ ನೋಡ್ಕೊಂಡು ನೀವು ಜಾಗ್ರತೆ ಮಾಡ್ಕೊಳ್ರಿ. ಅನೇಕ ಸುಳ್ಳು ಬೋಧನೆಗಳು, ಸುಳ್ಳು ಆಲೋಚನೆಗಳೆಲ್ಲ ಸಿಗ್ತಿರ್ತವೆ. ಆದ್ದರಿಂದ ನೀವು ಎಲ್ಲೇ ಹೋದ್ರು ಆರಾಧನೆಯ ದಿನ ನೀವು ಸಭೆಯಲ್ಲಿರಬೇಕು. ಸಭೆಯ ಸ್ವಸ್ಥ ಬೋಧನೆಗಳನ್ನು ಕೇಳಿಸಿಕೊಳ್ತಾ ಮುಂದೆ ಹೋಗುವಾಗ ಇದು ಅಸ್ವಸ್ಥ ಬೋಧನೆನ, ಇದು ವಾಕ್ಯಕ್ಕನುಸಾರನ, ಇದು ವಾಕ್ಯ ಬಿಟ್ಟು ಹೋಗ್ತಾ ಇದೆಯಾ ಎಂಬುದನ್ನು ಗುರುತಿಸಲಿಕ್ಕೆ ನಿಮಗೆ ಆಗ್ತದೆ. ಆದ್ದರಿಂದ ನೀವು ಸಭೆಯಲ್ಲಿ ಇರತಕ್ಕದಂತ ಹೇಳ್ತಿದ್ದೆ. ಈಗ ಸಭೆಯೆಲ್ಲ ಲಾಕ್ಡೌನ್ ಆಗಿದೆ, ದೇಶವೇ ಲಾಕ್ಡೌನ್ ಆಗಿದೆ. ಈ ನೆಲೆಯಲ್ಲಿ ಎಷ್ಟು ಮಂದಿ ಮನೆಗಳಲ್ಲಿ ಕುಳಿತು ಕೆಲವರು ಮಲಗಿಕೊಂಡು ಉಪದೇಶ ಕೇಳ್ತಾರೆ, ಕೆಲವರು ಗುಡಿಸ್ಕೊಂಡೇ ಉಪದೇಶ ಕೇಳ್ತಾರೆ. ಸಭೆಯಾಗಿ ಕೂಡಿ ಬರುವಾಗ ಎಲ್ಲ ಕೈ ಕಟ್ಕೊಂಡು ಕೂತ್ಕೊಳ್ತಿದ್ರು. ಈಗ ಮನೆಯಲ್ಲಿರುವಾಗ ಯಾರು ನೋಡ್ತಾರ? ಯಾರು ನೋಡಲ್ಲ. ಆದರೆ ನೀನು ಯಾವ ನೆಲೆಯಲ್ಲಿ
ದೇವರ ವಾಕ್ಯವನ್ನು ಗೌರವಿಸಿ ದೇವರಿಗೆ ಭಯಪಡುತ್ತಿದ್ದಿ, ಭಯಪಡುತ್ತಿಲ್ಲ, ನಿನ್ನ ಕ್ರಿಯೆಗಳಲ್ಲಿ ನೀನು ದೇವರನ್ನು ಎಷ್ಟು ಸನ್ಮಾನಿಸುತ್ತಿದ್ದಿ ಎಂಬುದನ್ನು ದೇವರು ನೋಡುತ್ತಲಿದ್ದಾರೆ. ಅಷ್ಟು ನೋಡೋದಿಲ್ಲ, ದೇವರು ನೋಡುತ್ತಿದ್ದಾರೆ. ಯಾಕೆ ಗೊತ್ತ್ರಿ? ಇಮ್ಯಾನ್ಯುಯಲ್ ಪ್ರಾರ್ಥನೆಯಲ್ಲಿ ಹೆಚ್ಚುವರಿಯಾದ ಉಪದೇಶಗಳು ಕೊಡೋದರ ಉದ್ದೇಶ ಏನು ಗೊತ್ತ್ರಿ? ನಿಮ್ಮ ಒಳಿತುಗಳಿಗಾಗಿ, ನೀವು ಸ್ವಸ್ಥವಾದ ತಿಳುವಳಿಕೆಯಲ್ಲಿ ಬೆಳವಣಿಗೆ ಆಗಬೇಕೆಂಬುದಕ್ಕಾಗಿ, ನೀವು ಪಾಪಗಳನ್ನು ಬಿಟ್ಟು ನೀತಿಯ ಕಡೆಗೆ, ಪರಿಶುದ್ಧದ ಕಡೆಗೆ ನೀವು ಮುಂದುವರಿಯಬೇಕೆಂಬುದಕ್ಕಾಗಿ ಹೆಚ್ಚುವರಿಯಾದ ಬೋಧನೆ. ಸರಿ, ದೇವರ ಮನೆಯಲ್ಲಿ ಮೊದಲು ನಮ್ಮಲ್ಲಿ ಪ್ರಾರಂಭವಾದರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ನಮ್ಮಲ್ಲಿ ಅಂದಾಗ ಯಾರಲ್ಲಿ? ದೇವರ ಮನೆಯಲ್ಲಿ ನಮ್ಮಲ್ಲಿ ಅಂತ ಹೇಳಿ. ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು ತಿಳಿಸ್ತಾನೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಓದ್ತೀರಿ? ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ದೊಡ್ಡ ದಂಡನೆಯಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಆಮೆನ್. ಈ ವಾಕ್ಯವು ಹೇಳ್ತದೆ, ನನ್ನ ಸಹೋದರರೇ, ಬೋಧಕರಾದ ನಮಗೆ. ಯಾಕೋಬನೊಬ್ಬ ಬೋಧಕನಾಗಿದ್ದಾನೆ, ಬೋಧಕರುಗಳಿಗೆ ಬುದ್ಧಿ ಮಾತು ಹೇಳ್ತಿದ್ದಾನೆ. ಬೋಧಕರಾದ ನಮಗೆ ದೊಡ್ಡ ದಂಡನೆ ತೆಗೆದುಕೊಂಡು. ದೊಡ್ಡ ದಂಡನೆ ಯಾರಿಗೆ? ವಿಶ್ವಾಸಿಗಳಿಗಲ್ರಿ. ನೀವು ಆರಾಮದಲ್ಲಿ ಕೇಳಿಸ್ಕೊಂಡು ಅಯ್ಯೋ ಪಾಸ್ ಎಷ್ಟೊತ್ತು ಬೋಧನೆ ಮಾಡ್ತಾರಪ್ಪ ಅಂತ ಹೇಳಿ. ಬೋಧಕರುಗಳಾಗಿರುವ ನಮಗೆ ದೊಡ್ಡ ದಂಡನೆ ಇದೆ. ಯಾಕೆ ದೊಡ್ಡ ದಂಡನೆ? ಬೋಧಕರುಗಳು ದೇವರಾತ್ಮನು ತಿಳಿಸಿದ್ದನ್ನು ಸ್ಪಷ್ಟವಾಗಿ ಬೋಧಿಸದೆ ಹೋದರೆ, ಆ ದಿನ ದೇವರಾತ್ಮನು ತಿಳಿಸಿದ ದೇವರ ವಾಕ್ಯಗಳು ಏನಿವೆಯೋ ಅವುಗಳನ್ನು ಆತನ ವಾಕ್ಯಕ್ಕನುಸಾರವಾಗಿ ತಿಳಿಸಿಕೊಡದೆ ಹೋದರೆ ಅವನಿಗೆ ದಂಡನೆ ಇದೆ. ಸಾಮಾನ್ಯ ದಂಡನೆ ಅಲ್ಲ, ದೊಡ್ಡ ದಂಡನೆ ಇದೆ. ಆದ್ದರಿಂದ ಯಾಕೋಬನು ಹೇಳುತ್ತಾನೆ, ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ. ಬೋಧಕರಾದ್ರೆ ಬಹಳ ಪ್ರಯಾಸ ಇದೆ, ಕಷ್ಟ ಇದೆ. ಇಲ್ಲಿಂತಾಗ ನಾವು ಬೋಧನೆ ಮಾಡ್ತಿದ್ದೀವಿ. ನಮಗೆಷ್ಟು ಬಾಧೆಗಳಿವೆ ಗೊತ್ತ್ರಿ? ಎಷ್ಟು ಕಷ್ಟಗಳು, ಎಷ್ಟು ನಿಂದೆಗಳು, ಎಷ್ಟು ಅವಮಾನಗಳಿವೆ ಗೊತ್ತ್ರಿ? ಒಂದು ಕಡೆಗೆ ವಾಕ್ಯವನ್ನು ಸ್ಪಷ್ಟವಾಗಿ ಬೋಧಿಸಲೇಬೇಕು, ಅವರಿಗೆ ಅರ್ಥವಾಗುವ ಹಾಗೆ ಬೋಧಿಸಲೇಬೇಕು. ಬೋಧಿಸುವಾಗ ಸಮಯ ಹೋಗ್ತದೆ. ಸಮಯ ಹೋದಾಗ ಜನರು ಬೇಸರ ಆಗ್ತಾರೆ. ಸಮಯ ಹೋಗಬಾರದಂತ ವಾಕ್ಯವನ್ನು ಸಂಕ್ಷಿಪ್ತಪಡಿಸಿದ್ರೆ ಸ್ಪಷ್ಟವಾಗಿ ಅವರಿಗೆ ಗೊತ್ತಿರೋದಿಲ್ಲ. ಅದರಿಂದ ಅವರ ಜೀವನ ಹಾಳಾಗ್ತದೆ. ಅವರ ಜೀವನ ಹಾಳಾಗುವುದರ ನಿಮಿತ್ತ ದೇವರು ತನ್ನ ಸೇವಕನಾಗಿರುವ ಬೋಧಕನ್ನು ಕೇಳ್ತಾನೆ, ಅವನು ನಾಶವಾಗೋದಕ್ಕೆ ಕಾರಣ ನೀನು ತಾನೇ. ನೀನು ಸರಿಯಾಗಿ ದೇವರೇ ಅವರು ಟೈಮ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಿದ್ರಂದ್ರೆ ಅವನು ಹೇಳುತ್ತಾನೆ, ಈಗ ಅವನು ನಾಶನಕ್ಕೆ ಹೋಗ್ತಿದ್ದಾನೆ, ನರಕಕ್ಕೆ ಹೋಗ್ತಾ ಇದ್ದಾನೆ. ಅವನ ಆತ್ಮ ನರಕಕ್ಕೆ ಹೋಗ್ತದೆ. ಅವನು ನೀನು ಸೃಷ್ಟಿ ಮಾಡಿದೀಯಾ? ಸೃಷ್ಟಿ ಮಾಡಿದ ಆತನ್ನ. ನಿನ್ನನ್ನು ಕೆಲಸಕ್ಕೆ ಕರೆದದ್ದು ಯಾರು? ನಾನು ಹೇಳಿದ್ದನ್ನು ಮಾಡಬೇಕಾಗಿತ್ತ? ನಿನ್ನ ಇಷ್ಟಕ್ಕೆ ಅಥವಾ ಅವರ ಇಷ್ಟಕ್ಕೆ ನೀನು ಕುಣಿಬೇಕಾಗಿತ್ತ? ಬೋಧಕರಿಗೆ ದೊಡ್ಡ ದಂಡನೆ ಇದೆ. ಬಹುಮಂದಿ ಬೋಧಕರಾಗಬೇಡ್ರಿ ಎಂದು ಯಾಕೋಬನು ಹೇಳ್ತಾನೆ. ಬೋಧಕರಾಗಬಾರದು ಅನ್ನೋದು ಉದ್ದೇಶ ಅಲ್ಲ. ಬೋಧಕರಾಗೋದರ ವಿಷಯದಲ್ಲಿ ಹೊಟ್ಟೆ ಕಿಚ್ಚಲ್ಲ ಯಾಕೋಬನಿಗೆ. ಬೋಧಕನಿಂದ ಆದ ಮೇಲೆ ಅವನ ಜವಾಬ್ದಾರಿ ಬಹಳ ದೊಡ್ಡದು. ಅವನಿಗೆ ದೇವರು ಕೊಟ್ಟಿರುವಂತಹ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ. ಅದರಲ್ಲಿ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಆ ಜವಾಬ್ದಾರಿ ನಿಭಾಯಿಸಿದ್ರೆ ಜನಗಳಿಗೆ ಬೇಸರ. ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಸೇವೆ ಮಾಡಿದ್ರೆ ದೇವರಿಗೆ ಬೇಸರ. ಮನುಷ್ಯರಿಗೆ ಬೇಸರವಾದರೂ ಪರವಾಗಿಲ್ಲ, ದೇವರಿಗೆ ಬೇಸರವಾಗಬಾರದು. ಯಾಕೆಂದ್ರೆ ಬೋಧಕನವನು ದೇವರ ಕೆಲಸಗಾರ. ಅವನು ದೇವರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡಬೇಕು. ಜನಗಳು ನಾಶನದ ಎಲ್ಲೆಲ್ಲಿ ಇರ್ತಾರೆ. ಜನ 2.5 3 ತಾಸು ಕೂತ್ಕೊಂಡು ಕ್ರಿಕೆಟ್ ನೋಡ್ಲಿಕ್ಕೆ ಒಂದ್ ದಿನ ಪೂರ್ತಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾರೆ. ಒನ್ ಡೇ ಮ್ಯಾಚ್ ಬರ್ಲಿ, ಒಂದ್ ದಿನ ಪೂರ್ತಿ ಕೂತ್ಕೊಂಡಿರ್ತಾರೆ, ಚಿಂತೆ ಇಲ್ಲ ಅವರಿಗೆ. ಆದರೆ ದೇವರ ವಾಕ್ಯ, ಪ್ರಾರ್ಥನೆ, ಹಾಡು ಎನ್ನುವಾಗ, ಪರಿಶುದ್ಧ ವಿಷಯಗಳೆಂದು ಹೇಳುವಾಗ ಈ ಲೋಕದ ಜನಗಳಿಗೆ ಅದು ಇಷ್ಟ ಆಗೋದಿಲ್ಲ. ಅದು ಹೆಚ್ಚಾಗಿ ಹೋಗ್ಬಿಡ್ಬಾರ್ದು. ಸ್ವಲ್ಪ ಇರ್ಬೇಕು, ಇದು ಸ್ವಲ್ಪ ಇರ್ಬೇಕು. ಕ್ರಿಕೆಟು ದೊಡ್ಡದಾಗಿರ್ಬೇಕು. ಕೆಲಸ ಎಷ್ಟು ಸಮಯ ಮಾಡ್ತಾರ? 8 ತಾಸು ಕೆಲಸ ಮಾಡಿ. ಯಾಕೆ? ಇಷ್ಟು ಚಿಕ್ಕ ಹೊಟ್ಟೆಗೆ ಅಷ್ಟು ಹೊತ್ತು ಕೆಲಸ ಮಾಡ್ತಾರೆ. ಆತ್ಮ ರಕ್ಷಣೆ, ಶರೀರ ರಕ್ಷಣೆಗಾಗಿ ಅಷ್ಟು ಕೆಲಸ ಮಾಡುವ ನೀನು ಆತ್ಮ ರಕ್ಷಣೆಗೆ ಇನ್ನೆಷ್ಟು ಸಮಯ ಕೊಡಬೇಕು?
ಶರೀರದ ಸಂರಕ್ಷಣೆಗಾಗಿ ಅಷ್ಟು ಪ್ರಯಾಸ ಪಡುವ ನೀನು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನೇನಷ್ಟು ಪ್ರಯಾಸ ಪಡಬೇಕು. ಅದಕ್ಕೆ ಯಾಕೋಬನು ಹೇಳ್ತಾನೆ ನೋಡಿ, ಪೇತ್ರನು ಹೇಳ್ತಾನೆ, ನ್ಯಾಯ ತೀರ್ಪಿನ ಸಮಯ ಬಂದದೆ. ಅದು ದೇವರ ಮನೆಯಲ್ಲಿಯೇ ನ್ಯಾಯ ತೀರ್ಪಿನ ಸಮಯವೂ ಬಂದದೆ. ಅದು ನಮ್ಮಲ್ಲಿ ಮೊದಲು ಪ್ರಾರಂಭವಾಗುವುದಾದ್ರೆ ಪಾಪಿಗಳು ನಿಂತುಕೊಳ್ಳೋದೇ. ಸರಿ, ನಮ್ಮಲ್ಲಿ ಅಂದಾಗ ಅದರಲ್ಲಿ ಮೊದಲಿಗೆ ಬೋಧಕನೇ. ಯಾಕಂದ್ರೆ ಅವರು ನಡೆಸಿದವ್ ನಿಂತಾನಪ್ಪ ಬೈಲಿ, ಏನ್ ಬೋಧಿಸಿದೆ ದೇವರವ್ರು ಕೇಳಲಿಲ್ಲ. ಕೇಳೋ ಹಾಗೆ ಬೋಧಿಸ್ಬೇಕಿತ್ತು, ಅವರಿಗೆ ಟೈಮ್ ಜಾಸ್ತಿ ಆಗ್ತಿತ್ತು. ಅದು ಅವರ ಸಮಯ ಅಲ್ಲ. ಕಾಲಗಳು ನನ್ನದು, ಈ ಲೋಕದ ಸೃಷ್ಟಿಯು ನನ್ನದು, ನೀ ನನ್ನ ಕೆಲಸಗಾರನ ಅವರ ಕೆಲಸಗಾರನ. ದೇವರ ಮುಂದೆ ಉತ್ತರ ಕೊಡೋದು ಎಷ್ಟು ಕಷ್ಟಕರವಾದ ವಿಷಯ ಗೊತ್ತ್ರಿ. ಮನುಷ್ಯರಿಗೆ ಉತ್ತರ ಕೊಟ್ಬಿಡ್ಬೋದು, ಮನುಷ್ಯರಿಂದ ನಾವು ತಪ್ಪಿಸ್ಕೊಳ್ಬಹುದು. ಬೋಧಕರುಗಳು ದೇವರಿಂದ ತಪ್ಪಿಸ್ಕೊಳ್ಲಿಕ್ಕಾಗದೆ. ಇವತ್ತು ಕೆಲವು ಬೋಧನೆಗಳನ್ನ ಕೆಲವರು ಕೇಳ್ತಾರೆ, ಫಸ್ಟ್ ಅವರವರು ಶಾರ್ಟ್ ಅಂಡ್ ಸ್ವೀಟ್ ಆಗಿ, ಚಿಕ್ಕದಾಗಿ, ಚೊಕ್ಕವಾಗಿ ಬೋಧನೆಗಳು ಕೊಡ್ತಾರೆ. ನಾವು ಅದರಲ್ಲಿ ಕೇಳಿಸ್ಕೊಂತಾ ಇರ್ತೀವಿ, ನೋಡ್ತೀವಿ. ನೀವು ಯಾಕೆ ಇಷ್ಟೊತ್ತು ಕೊಡ್ತೀರಿ? 1 ಗಂಟೆ, 1.25 ಗಂಟೆ, 1.5 ಗಂಟೆ ಯಾಕೆ ಕೊಡ್ತೀರಿ? ಯಾಕೆಂದ್ರೆ ನನಗೆ ಮಾತನಾಡದೆ ಹೋದ್ರೆ ಸತ್ತೋಗ್ಬಿಡ್ತೀನಿ ಅಂತ ಭಯ. ನಾನು ಕೇಳಿಸಿಕೊಳ್ತಿರುವ ಪ್ರಿಯ ಸಹೋದರ ಸಹೋದರಿಯೇ, ಯಾಕೆ ಅಷ್ಟು ಉದ್ದದ ಬೋಧನೆ ಗೊತ್ತ್ರಿ? ವಾರ ಪೂರ್ತಿ ನೀವು ಬೋಧನೆ ಕೇಳೋದಿಲ್ಲ, ವಾರದಲ್ಲಿ 1 ದಿವಸ. ನಿಮಗೆ ವಾರ ಪೂರ್ತಿಗೆ ಬೇಕಾಗುವ ಎಚ್ಚರಿಕೆಗಳು, ವಾರ ಪೂರ್ತಿ ಬೇಕಾಗಿರುವ ಆತ್ಮಿಕ ಆಹಾರವು ಆ ಭಾನುವಾರವೇ ಸಿಗತಕ್ಕದ್ದಾಗಿರ್ತದೆ. ಪ್ರತಿದಿನ ನೀವು ಬೈಬಲ್ ಓದ್ತೀರಿ, ಧ್ಯಾನ ಮಾಡ್ಕೊಳ್ತೀರಿ, ಪ್ರಾರ್ಥನೆ ಮಾಡ್ಕೊಳ್ತೀರಿ, ಆದ್ರೆ ಬೋಧಕನ ಬೋಧನೆ ಸಿಗ್ತದೆ ನಿಮಗೆ? ಇಲ್ಲ. ನೀವಾಗಿ ಧ್ಯಾನ ಮಾಡಿಕೊಳ್ಳುವಾಗ ಒಂದಷ್ಟು ನಿಮಗೆ ಗುರುತಾಗ್ತದೆ, ಆದ್ರೆ ಬೋಧಕನ ಬೋಧನೆ ಕೇಳಿಕೊಳ್ಳುವಾಗ ಹೆಚ್ಚುವರಿಯಾಗಿ ನಿಮಗೆ ಅರ್ಥ ಸಿಗುತ್ತದೆ, ಗ್ರಹಿಕೆ ಸಿಗ್ತದೆ. ಇದರಿಂದ ನೀವು, ನಿಮ್ಮ ಕುಟುಂಬಗಳು ಅಭಿವೃದ್ಧಿಯಾಗಲಿ, ನಿಮ್ಮ ಕುಟುಂಬಗಳು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ಒಳ್ಳೆ ರೀತಿಯಲ್ಲಿ ಕಟ್ಟಲ್ಪಟ್ಟು ಪರಿಪಕ್ವತೆಗೆ ಬರಲಿ ಎಂಬುದರ ಉದ್ದೇಶಕ್ಕಾಗಿ ಬೋಧಿಸ್ತೇವೆ. ಬಿಟ್ರೆ ನಮಗೂ ಕೂಡ 1 ಅರ್ಧ ಗಂಟೆ ಪ್ರಸಂಗ ಮಾಡಿ ಕಾಣಿಕೆ ತೆಗೆದುಕೊಂಡು ಕೈ ಬಿಡೋದು ಬಹಳ ಒಳ್ಳೆ ಕೆಲಸವೇ, ಸುಲಭ ಅದು. ಆದ್ರೆ ದೇವರ ಮುಂದೆ ನಮಗೆ ದೊಡ್ಡ ದಂಡನೆ ಇದೆ. ದಂಡನೆಗೆ ಭಯ ಬಿದ್ದು ಅಂತಲ್ಲ, ದೇವರು ಮಾನವರಾಗಿರುವ ನಮ್ಮನ್ನು ನಂಬಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದ. ಮನುಷ್ಯ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನ. ಆ ದೇವರಿಗೆ ನಂಬಿಗಸ್ತರಾಗಿರ್ಬೇಕಾ, ಮನುಷ್ಯರನ್ನು ಮೆಚ್ಚಿಸುವವರಾಗಿರಬೇಕಾ ಎಂದು ನೋಡುವಾಗ, ನನ್ನನ್ನು ನಂಬಿ ನನ್ನ ಕೈಗೆ ಇಷ್ಟು ದೊಡ್ಡ ಆತನ ಉಪದೇಶದ ಪುಸ್ತಕವನ್ನು ಬೋಧಿಸುವುದಕ್ಕೆ, ಆತನ ಸಾಮ್ರಾಜ್ಯದ ಕೆಲಸಕ್ಕಾಗಿ ನನ್ನನ್ನು ಕರೆದಿದ್ದಾನಲ್ಲ, ಆತನಿಗೆ ನಂಬಿಗಸ್ತನಾಗಿ, ಆತನ ಮನಸ್ಸಿಗೆ ಮೆಚ್ಚುಗೆ ಉಳ್ಳವನಾಗಿ ಇದ್ರೆ ಸಾಕು ಎಂಬುದಕ್ಕಾಗಿ ಸೇವೆಯನ್ನು ಮಾಡುವವನಾಗಿದ್ದೇನೆ. ಹಾಗೆ ಅನೇಕ ಸೇವಕರುಗಳು ಸೇವೆ ಮಾಡ್ತಾರೆ. ದೇವರು ಕೊಟ್ಟ ಕೆಲಸ ದೇವರ ಉದ್ದೇಶಕ್ಕನುಸಾರ ನಡೆಯುತ್ತೆ, ದೇವರ ಚಿತ್ತಕ್ಕನುಸಾರ ಮಾಡಿ ಮುಗಿಸ್ತೇವೆ ಎಂದು ಪ್ರಯಾಸ ಪಡುತ್ತಾರೆ. ಇನ್ನು ಅನೇಕ ಸೇವಕರುಗಳು ಅಥವಾ ಅನೇಕ ವಿಶ್ವಾಸಿಗಳು ತಮ್ಮ ಮನಸ್ಸಿಗೆ ಅದನ್ನು ಮಾಡಿ ಜನರನ್ನು ಸಂತೋಷಪಡಿಸಿ, ಅದಕ್ಕೆ ಸ್ವಲ್ಪ ಕಾಮಿಡಿ, ಅದಕ್ಕೆ ಸ್ವಲ್ಪ ನಾಟ್ಯ ನೃತ್ಯಗಳು ಬೆರೆಸಿ, ಸಿನಿಮಾದಲ್ಲಿ ಅದೆಲ್ಲ ಇರ್ತದೆ ನೋಡಿ, ಎಲ್ಲವೂ ಅಷ್ಟು 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 ಹಾಕಿ ಜನರನ್ನ ಹಂಗೇ ಸೆಳೆದು 2.5 ತಾಸು ಕುಂದಿರಿಸಿರ್ತಾರೆ. ಹಾಗೆ ಸಭೆಯಲ್ಲಿ ಕೂಡ 1.5 ತಾಸು ಕುಂದಿರಿಸಬೇಕಂದ್ರೆ ಅದಕ್ಕೆ ಸ್ವಲ್ಪ ಕಾಮಿಡಿ, ಸ್ವಲ್ಪ ಹಾಡು, ಸ್ವಲ್ಪ ನೃತ್ಯ ಇವೆಲ್ಲ ಕೂಡಿಸ್ತಾರೆ ಇರ್ತಾರೆ. ಅದಕ್ಕಾಗಿ ಮಾಡಿ ಜನಗಳದರಲ್ಲಿ ಬಹಳ ಹುರಿದುಂಬಿಸಲ್ಪಟ್ಟವರ ಸಂತೋಷ, ಎಂಥ ವಾಕ್ಯ ಕೊಟ್ಟು ಹಾಗೆ ಹೋಗ್ಬೇಕೆಂದು ಬಯಸಿ ಜನರನ್ನು ಸಂತೋಷ ಪಡಿಸುವುದಕ್ಕೂ ಜನರನ್ನು ಮೆಚ್ಚಿಸುವುದಕ್ಕೂ ಬೋಧನೆಗಳು ನಡೆಯುತ್ತವೆ. ಜನರನ್ನು ಮೆಚ್ಚಿಸಿ ಆಯಿತು, ಜನರು ಆ ಬೋಧಕರುಗಳನ್ನು ಮೆಚ್ಚಿಸಿ ಆಯಿತು. ದೇವರ ಮುಂದೆ ನಿಂತುಕೊಳ್ಳೋದು ಹೇಗೆ? ಆ ಜನರಾದರೂ ಆ ಬೋಧಕನಾದರೂ ದೇವರ ಮುಂದೆ ನಿಂತು ಲೆಕ್ಕ ಒಪ್ಪಿಸುತ್ತೆ. ಸಹೋದರ ಸಹೋದರಿಯೇ, ಕ್ರಿಸ್ತನೆಂಬ ಅಸ್ಥಿವಾರದಲ್ಲಿ ನಾವು ಅಸ್ಥಿವಾರ ಹಾಕಲ್ಪಟ್ಟಿದ್ದೇವೆ. ಒಂದು ವೇಳೆ ನೀವು ರಕ್ಷಣೆ ಹೊಂದದೇ ಇರುವವರು ಇದೇ ಮೊದಲನೇ ಬಾರಿಗೆ ಈ ವಾಕ್ಯಗಳನ್ನ ಕೇಳಿಸಿಕೊಳ್ಳುವುದಾದ್ರೆ, ಯೇಸು ಕ್ರಿಸ್ತನು ನಮ್ಮ ನಿಮ್ಮ ಎಲ್ಲರ ಪಾಪಗಳ ಪ್ರಾಯಶ್ಚಿತ್ತ ಬಲಿಯಾಗಿ ಕಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದ. ಸತ್ತು ಸಮಾಧಿ ಸೇರಿ
ಮೂರನೇ ದಿವಸದಲ್ಲಿ ತಿರುಗೆದ್ದು ಬಂದ ಒಬ್ಬನೇ ದೇವರಾಗಿದ್ದ. ಆತನ ನಂಬುವುದಾದರೆ ಆತನ ಬಳಿಗೆ ಪಾಪಗಳನ್ನು ಅರಿಕೆ ಮಾಡಿ, ಯೇಸುವೇ ನಿನ್ನ ಹಾಗೆ ನನಗಾಗಿ ಪ್ರಾಣತ್ಯಾಗ ಮಾಡುವವರು ಒಬ್ಬರು ಇಲ್ಲ, ನಿನ್ನ ಹಾಗೆ ನನ್ನ ಪ್ರೀತಿಸಿ ಪರಲೋಕವನ್ನು ಬಿಟ್ಟು ಧರೆಗಿಳಿದು ಬಂದ ದೇವರು ಒಬ್ಬರು ಇಲ್ಲ. ಆದ್ದರಿಂದ ನನ್ನನ್ನು ಕನಿಕರಿಸರಿ, ನಾನು ನಿಮ್ಮನ್ನು ಸ್ವೀಕರಿಸಿಕೊಳ್ತೇನೆ, ನಿಮ್ಮನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತೇನೆ, ನನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡ್ತೇನೆ, ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ಮ ಮಗುವಾಗಿ ಸ್ವೀಕರಿಸಿಕೊಡ್ರಿ ಎಂದು ಕೇಳುವುದಾದ್ರೆ, ಇಂದೇ ರಕ್ಷಣೆಯ ದಿನ, ಇದುವೇ ಕೃಪಾಕಾಲವಾಗಿದೆ. ಇನ್ನು ಸ್ವಲ್ಪ ಕಾಲದಲ್ಲಿ ಕೃಪೆಯ ಯುಗ ಮುಗಿದು ಹೋಗ್ತದೆ, ಮತ್ತೆ ಕೃಪೆ ಇರಲಾರದು, ಅದು ರಕ್ಷಣೆಯ ದಿನವಾಗಿ ಇರಲಾರದು. ಇದುವೇ ರಕ್ಷಣೆಯ ಕಾಲ, ಇದುವೇ ಕೃಪೆಯ ಕಾಲ. ಆದ್ದರಿಂದ ರಕ್ಷಣೆ ಹೊಂದದೇ ಇರುವವರಾದ್ರೆ, ಯೇಸು ಕ್ರಿಸ್ತನ ಪಾಪ ಕ್ಷಮಾಪಣೆ ಹೊಂದದೇ ಇರುವವರಾದ್ರೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವಾಗ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಈ ಮೊದಲೇ ನೀವು ಕ್ರೈಸ್ತರೇ ಹೌದಾದರೆ, ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನೀವು ಇದ್ದೀರಾ ನೋಡಿಕೊಳ್ಳೋಣ. ಅದರ ಮೇಲೆ ನಿಮ್ಮ ಕಟ್ಟಡ ಏನಾಗಿದೆ ನೋಡಿಕೊಳ್ಳಿ. ವಿಶ್ವಾಸಿಗಳಾಗಿರ್ಬೋದು, ಬೋಧಕರುಗಳಾಗಿರ್ಬೋದು, ನಿಮ್ಮ ಕಟ್ಟಡ ಏನಾಗಿದೆ? ನೀವು ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡುವವರಾಗಿದ್ದೀರಾ? ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡಿದ ಮೇಲೆ ಅದೇ ಪ್ರಕಾರ ನಡೆಯುವವರಾಗಿದ್ದೀರಾ? ನೀವು ನಡೆಯುವವರಾಗಿದ್ದ ಮೇಲೆ ಹಾಗೆ ನಡೆಸುವವರಾಗಿದ್ದೀರಾ? ನಿಮ್ಮನ್ನು ನೀವೇ, ನನ್ನನ್ನು ನಾನೇ ಪರೀಕ್ಷಿಸಿಕೊಳ್ಳುವ ಸಮಯ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೇ, ಬೆಳಗಿನಿಂದ ಈ ಮಧ್ಯಾಹ್ನದವರೆಗೆ ನಿಮ್ಮನ್ನು ಆರಾಧನೆ ಮಾಡಿದ್ದೇವೆ, ನಿಮ್ಮನ್ನು ಮಹಿಮೆಪಡಿಸಿದ್ದೇವೆ. ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಾವು ಕಟ್ಟಲ್ಪಡುತ್ತಾ ಇದ್ದೇವೆ. ನೀವು ನಮ್ಮನ್ನು ಬಂಡೆಯಾಗಿರುವ ನಿನ್ನ ಮೇಲೆ ನಮ್ಮನ್ನು, ಸಭೆಯಾಗಿರುವ ನಮ್ಮನ್ನು ಅಸ್ತಿವಾರ ಹಾಕಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನೀನು ಅಸ್ತಿವಾರವಾಗಿದ್ದು ನಮ್ಮನ್ನು ಸೇರಿಸಿಕೊಂಡದಕ್ಕಾಗಿ, ನಮ್ಮನ್ನು ಬಲಪಡಿಸಿ ಈವರೆಗೆ ನಡೆಸಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಕರ್ತನೇ, ಇದರ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಕರ್ತನೇ, ಅವರ ಜೀವನದಲ್ಲಿ ನೀವು ಕಾರ್ಯನಿರ್ವಹಿಸಿರಿ. ಈತನಿಗೆ ಬರೆಯಲ್ಪಟ್ಟ ವಾಕ್ಯಕ್ಕನುಸಾರ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡುವ ಹಾಗೆಯೂ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಧ್ಯಾನ ಮಾಡುವ ಹಾಗೆಯೂ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನಡೆಯುವವರಾಗಿಯೂ, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನಡೆಸುವವರಾಗಿರ್ಲಿಕ್ಕಾಗುವ ಹಾಗೆ ಪ್ರತಿಯೊಬ್ಬೊಬ್ಬರಿಗೂ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದಗಳನ್ನು ಅನುಗ್ರಹ ಮಾಡಲು ಬೇಡಿಕೊಡುತ್ತೇವೆ. ಕಳೆದ ವಾರವಿಡೀ ನಮ್ಮನ್ನು ಕಣ್ಣಿನ ಗುಡ್ಡಿಯೋಪಾದಿಯಲ್ಲಿ ಕಾಯ್ದು ಎಷ್ಟೋ ವೇದನೆಗಳು, ನಿಂದನೆಗಳು, ಅವಮಾನಗಳು, ದುಃಖಗಳಾದರೂ ನಮ್ಮನ್ನು ನೀವು ಕೈ ಬಿಡದೆ ಕಾಯ್ದು ಈ ದಿನದವರೆಗೆ ನಮ್ಮನ್ನು ಜೀವಂತವಾಗಿಯೂ ಆರೋಗ್ಯವಾಗಿಯೂ ಆಶೀರ್ವಾದವಾಗಿಯೂ ಇಟ್ಟಿದ್ದೀರಿ. ಕರ್ತನೆ, ನೀವು ನಿಮ್ಮ ಸಮಾಧಾನ ನಮಗೆ ಬಿಟ್ಟು ಹೋಗಿದ್ದೀರಿ. ಈ ಲೋಕ ಆ ಸಮಾಧಾನವನ್ನು ಕೆಡಿಸುವುದಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಿದ್ದರು. ನೀವು ನಮ್ಮನ್ನು ಶಾಂತಪಡಿಸಿ ನಡೆಸ್ತಾ ಇದ್ದೀರಿ. ನಿಮಗೆ ಸ್ತೋತ್ರ. ಒಂದು ವೇಳೆ ಇದೇ ರಾತ್ರಿ ನಿನ್ನ ಬರುಣವು ಬರುವುದಾದರೆ ನಾವೆಲ್ಲರೂ ಎತ್ತಲ್ಪಡುವ, ನಾವೆಲ್ಲರೂ ನಿಮ್ಮ ಮುಖ ದರ್ಶನವನ್ನು ಕಾಣುವುದಕ್ಕೆ ಕಾತುರದಿಂದ ಕಾಯುವವರಾಗಿದ್ದೇವೆ. ಕರ್ತನೆ, ನಾವು ಆ ನಿರೀಕ್ಷೆಯಿಂದ ಕಾಯುತ್ತಲಿದ್ದೇವೆ. ನಾವು ಎತ್ತಲ್ಪಡುವ ಹಾಗೆ ನಮಗೆ ಸಹಾಯಿಸಿರಿ. ವಾಕ್ಯ ಕೇಳಿಸಿಕೊಂಡ ಪ್ರತಿಯೊಬ್ಬರು ಎತ್ತಲ್ಪಡಲಿಕ್ಕಾಗುವ ಹಾಗೆ ಸಹಾಯಿಸಿರಿ. ಕರ್ತನೆ, ಕರ್ತನೆ, ನಿನ್ನ ಬರಣವು ತಡವಾಗಿರುವುದಾದರೆ ಈ ಲೋಕದಲ್ಲಿ ನಮಗಿರುವ ಜೀವನ ಪರ್ಯಂತರ ನಿಮ್ಮ ಚಿತ್ತವನ್ನು ಈಡೇರಿಸಿ, ನಿಮ್ಮ ನಾಮವನ್ನು ಮಹಿಮೆಪಡಿಸಿ, ನಿಮ್ಮ ಹೃದಯಕ್ಕೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸಲಿಕ್ಕಾಗ ನಮಗೆ ಸಹಾಯ ಮಾಡಲು ಬೇಡಿಕೊಳ್ಳುತ್ತೇವೆ. ಕರ್ತನೆ, ಯಾರ್ಯಾರು ಈ ದಿನಗಳಲ್ಲಿ ಲಾಕ್ಡೌನ್ ಆಗಿದ್ರು ಕೂಡ, ಲಾಕ್ಡೌನ್ ಸಡಿಲಪಡಿಸಿರುವುದರಿಂದ ಕೆಲಸಗಳಿಗೆ ಹೋಗುತ್ತಿದ್ದಾರೋ ಅವರ ಹೋಗೋಣಗಳಲ್ಲಿ, ವಾಹನ ಪ್ರಯಾಣಗಳಲ್ಲಿ ನಿಮ್ಮ ಆಶೀರ್ವಾದ, ನಿಮ್ಮ ಕ್ಷೇಮ ಇರಲಿ. ಕರ್ತನೆ, ಯಾರೆಲ್ಲ ಮನೆಗಳಲ್ಲಿ ಇರ್ತಾರೋ ಅವರು ನಿನ್ನ ವಾಕ್ಯದಲ್ಲಿಯೂ ನಿನ್ನ ಆಧರಣೆಯಲ್ಲಿ ಕಳೀಲಿಕ್ಕಾಗ ಸಹಾಯ ಮಾಡ್ರಿ. ಕರ್ತನೆ, ಕುಟುಂಬಗಳಲ್ಲಿ ಯಾವುದೇ ಕಾಯಿಲೆಗಳು, ಬಲಹೀನತೆಗಳು ಬಾರದ ರೀತಿಯಲ್ಲಿ, ಕೊರೋನಾದಂತ ಸಮಸ್ಯೆಗಳು ನನ್ನ ದೇಶದಲ್ಲಿ ಹೆಚ್ಚುವರಿ ಆಗದ ರೀತಿಯಲ್ಲಿ ಕರ್ತನೆ, ನಿನ್ನ ರಕ್ಷಣೆಯ ಕಾರ್ಯವು ಕುಟುಂಬಗಳಲ್ಲಿ ಪ್ರಕಟವಾಗುವ ಹಾಗೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಯಾರ್ಯಾರ ಕುಟುಂಬಗಳಲ್ಲಿ ಮರಣದ ಭಯ, ಯಾರ್ಯಾರ ಕುಟುಂಬಗಳಲ್ಲಿ ಕೊರೋನಾದ ಬಾಧಿತರಿದ್ದಾರೋ, ಯಾರ್ಯಾರ ಕುಟುಂಬಗಳಲ್ಲಿ ಸಾವು ಬದುಕುಗಳ ಮಧ್ಯದಲ್ಲಿ ಹೋರಾಟ ನಡೆಯುತ್ತಲಿದೆಯೋ ಅಂತ ಕುಟುಂಬಗಳಲ್ಲಿ ನಿಮ್ಮ ಆದರಣೆ ಪ್ರಕಟವಾಗಲಿ. ನಿಮ್ಮನ್ನು ತಿಳಿದುಕೊಳ್ಳುವ ತಿಳುವಳಿಕೆ ಅವರಿಗೆ ಪ್ರಕಟವಾಗಲಿ.
ಅವರ ಮನೋನೇತ್ರಗಳನ್ನು ತೆರೆಯ ಮಾಡಿ ಕರ್ತನೆ, ನಿಮ್ಮನ್ನು ಕೂಗಿಕೊಳ್ಳುವವರಿಗೆ ನೀವು ಕೊಡುವ ಸಹಾಯ ಅವರಿಗೂ ದೊರೆಯಲಿ. ನೀವು ನಿಮ್ಮನ್ನು ಕೂಗಿಕೊಳ್ಳುವವರಿಗೆ ನೀವು ಕೊಡುವ ಸ್ವಸ್ಥತೆ ಅವರಿಗೂ ಅನುಗ್ರಹಿಸಲ್ಪಡೋಣವಾಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರುಗಳು ಪಾಪದ ಅರುಹನ್ನು ಹುಟ್ಟಿಸಿಕೊಂಡವರಾಗಿ ಅವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ರಕ್ಷಣೆ ಹೊಂದಿಕೊಳ್ಳಿಕ್ಕಾಗುವ ಹಾಗೆ ನೀವು ಸಹಾಯ ಮಾಡಲು ಬೇಡಿಕೊಳ್ಳುತ್ತೇವೆ. ಆಶೀರ್ವದಿಸಲಿ ಕರ್ತನೆ. ಈಗ ಇಮ್ಯಾನ್ಯುಯಲ್ ಪ್ರಾರ್ಥನಾದ ಸೇವೆಯನ್ನು ಈ ಸೇವೆ ಇರುತ್ತೆ ಎಲ್ಲಾ ಕುಟುಂಬಗಳನ್ನು, ಇಂದು ವಾಕ್ಯ ಕೇಳಿಕೊಳ್ಳುತ್ತಿರುವಂತಹ ಎಲ್ಲಾ ಜನಗಳನ್ನು ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಿಮ್ಮ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ದಾರಿ ನಡೆಸಿ ನಿಮ್ಮ ನಾಮವನ್ನೇ ಮಹಿಪಡಿಸಿಕೊಳ್ಳಿರೆಂದು ಬೇಡಿಕೊಳ್ಳುತ್ತಾ ನಮ್ಮ ಕರ್ತನು ಮತ್ತು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಬೇಡಿ ಹೊಂದಿದನು. ಪರಿಶುದ್ಧ ತಂದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳನ್ನು ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದು ಎಂದು ಸದಾ ಕಾಲಗಳಲ್ಲಿ ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ಕರ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲೆಂದು ಹಾರೈಸುವವನಾಗಿದ್ದೇನೆ. ನೀವೆಲ್ಲರೂ ಪ್ರತಿದಿನದಲ್ಲಿ ಪ್ರಾರ್ಥನೆಯಲ್ಲಿಯೂ ಬೈಬಲ್ ಅಧ್ಯಯನದಲ್ಲಿಯೂ ಮಾತ್ರವಲ್ಲದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಯಭಕ್ತಿಯಲ್ಲಿ ನಡೆಯುವುದರಲ್ಲಿ ನಿರತರಾಗಿದ್ದು ಆತನ ಬರೋಣಕ್ಕಾಗಿ ಕಾಯುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.